Hi everyone, welcome to my YouTube channel Success Steps Academy. I am Lavanya and today we are going to learn about demand in economics. This is important for students preparing for competitive exams. Let's begin. Hello, already ನಾವು ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಎಕನಾಮಿಕ್ಸ್ ಅಲ್ಲಿ ಮೀನಿಂಗ್ ಮತ್ತೆ ಆಬ್ಜೆಕ್ಟಿವ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಮ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಿ ಆರ್ ಟಾಕಿಂಗ್ ಅಬೌಟ್ ಡಿಮಾಂಡ್. ಸೊ ದ ವೆರಿ ಫಸ್ಟ್ ಟಾಪಿಕ್ ಏನಂದ್ರೆ ಇಂಟ್ರಡಕ್ಷನ್ ಟು ಡಿಮಾಂಡ್. ಡಿಮಾಂಡ್ ಅಂದ್ರೆ ಏನು? ವೇರ್ ಒಬ್ಬ ಕನ್ಸ್ಯೂಮರ್, ನಾಟ್ ಓನ್ಲಿ ಒನ್, ಒಬ್ಬ ಮಾತ್ರ ಅಲ್ಲ, ಕನ್ಸ್ಯೂಮರ್ಸ್ ಬಂದ್ಬಿಟ್ಟು ಹೋಗಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಆಸ್ ಡಿಮಾಂಡ್ ಇನ್ ಸಿಂಪಲ್ ವರ್ಡ್ಸ್. ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣವಾ? Demand is the quantity of goods or services that the consumers are willing and able to purchase at various prices over a period of time. ಅಂದ್ರೆ ಏನ್ ಹೇಳ್ತಿದಾರೆ ಅಂದ್ರೆ, ಡಿಮ್ಯಾಂಡ್ ಅಂದ್ರೆ ಕ್ವಾಂಟಿಟಿ ಆಫ್ ಗೂಡ್ಸ್, ಎಷ್ಟು ಕ್ವಾಂಟಿಟಿ ನೀವು ಪರ್ಚೇಸ್ ಮಾಡ್ತೀರಾ, ಆರ್ ಸರ್ವಿಸಸ್, ಎಷ್ಟು ನಿಮಗೆ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಫ್ರಮ್ ದ ಅದರ್ ಎಂಡ್, ದಟ್ ಕನ್ಸ್ಯೂಮರ್ಸ್ ಅಂದ್ರೆ ಯಾರು? ನಾವು. ವಿ ಆರ್ ದ ಯೂಸರ್ಸ್ ಅಲ್ವಾ, ಯೂಸರ್ಸ್ಗೆ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಕನ್ಸ್ಯೂಮರ್ಸ್ ಆರ್ willing and able to purchase at various prices over a period of time. ನಮಗೆ ಇಷ್ಟ ಇರ್ಬೇಕಾ ಒಂದ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಿಕ್ಕೆ? ಇಷ್ಟ ಮಾತ್ರ ಇದ್ರೆ ಸಾಕಾ? ನಮಗೆ ಎಬಿಲಿಟಿ ಇರ್ಬೇಕಲ್ವಾ ಪರ್ಚೇಸ್ ಮಾಡೋದಿಕ್ಕೆ, ಅಮೌಂಟ್ ಇರ್ಬೇಕಲ್ವಾ? ಏಬಲ್ ಟು ಪರ್ಚೇಸ್ ಅಂದ್ರೆ ಅದೇ. ವಿಲ್ಲಿಂಗ್ನೆಸ್ ಅಂದ್ರೆ ನಮ್ ಇಷ್ಟ ಬಂದಿರೋ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು. ಏಬಲ್ ಆರ್ ಎಬಿಲಿಟಿ ಅಂದ್ರೆ ವಿ ಶುಡ್ ಬಿ ಏಬಲ್ ಟು ಪೇ ಫಾರ್ ದಟ್. ಎಬಿಲಿಟಿ ಅಂತ ಹೇಳ್ತೀವಿ, ಏಬಲ್ ಟು ಪರ್ಚೇಸ್. at what various prices ಅದು ಎಷ್ಟೇ ಬೆಲೆ ಇದ್ರೂ ಯು ಕ್ಯಾನ್ ಬೈ ಅಂತ ಇದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅದನ್ನ ಡಿಮ್ಯಾಂಡ್ ಅಂತ ಕರಿತೀವಿ. ಎನಿ ಕಮಾಡಿಟಿ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಎನಿ ಕಮಾಡಿಟಿ ಅಟ್ ಅ ಗಿವನ್ ಪಾಯಿಂಟ್ ಆಫ್ ಟೈಮ್ ಫಾರ್ ಅ ಗಿವನ್ ಪ್ರೈಸ್ ಇಫ್ ಅ ಕಸ್ಟಮರ್ ಇಸ್ ರೆಡಿ ಟು ಪರ್ಚೇಸ್. ಆ ಒಂದು ಕಮಾಡಿಟಿಗೆ ಆ ಟೈಮ್ ಅಲ್ಲಿ ಇರುವಂತಹ ಪ್ರೈಸ್ ಕೊಟ್ಟು ನಮ್ ಕೈಯಲ್ಲಿ ಅದನ್ನ ಪರ್ಚೇಸ್ ಮಾಡ್ಕೊಳಕ್ ಆಗುತ್ತೆ ಅಂದ್ರೆ ಅದನ್ನ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸಿಂಪ್ಲಿ ಇದರಲ್ಲಿ 3 ಕಾಂಪೊನೆಂಟ್ಸ್ ನೆನ್ಪಿಟ್ಕೊಬೇಕು ಡಿಮ್ಯಾಂಡಿಗೆ: ಡಿಸೈರ್, ವಿಲ್ಲಿಂಗ್ನೆಸ್, ಎಬಿಲಿಟಿ ಟು ಪೇ. ಏನು? ಡಿಸೈರ್, ವಿಲ್ಲಿಂಗ್ನೆಸ್, ಎಬಿಲಿಟಿ ಟು ಪೇ. ಒಂದ್ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಮಿಸ್ಟರ್ ಎ ಬಂದ್ಬಿಟ್ಟು ಹಿ ಸಾ ಅ ಕಾರ್ ಇನ್ ಅ ಶೋರೂಮ್. ಲೆಟ್ಸ್ ಟೇಕ್ ಎಕ್ಸಾಂಪಲ್, ಆಡಿ ಕಾರ್ ನೋಡಿದಾನಂತ ಅನ್ಕೊಳ್ಳೋಣ. ಅವನಿಗೆ ಡಿಸೈರ್ ಅಂದ್ರೆ ಇಷ್ಟ ಆಯ್ತು, ಡಿಸೈರ್ ಬಂತಲ್ಲಿ. ವಿಲ್ಲಿಂಗ್ನೆಸ್ ಟು ಪೇ, ಆಯ್ತದ ಎಷ್ಟಿದ್ರು ಪೇ ಮಾಡೋಣ ಅಂತ ವಿಲ್ಲಿಂಗ್ನೆಸ್ ಬಂದ್ಬಿಡ್ತು ಅವ್ನಿಗೆ, ಎಷ್ಟಿದ್ರು ಪೇ ಮಾಡೋಣ ಅಂತ. ಎಬಿಲಿಟಿ ಟು ಪೇ ಇದೆಯಾ ಅವನ ಹತ್ರ? ಅಷ್ಟು ಅಮೌಂಟ್ ಇಲ್ಲ, ಸೊ ಹಿ ಇಸ್ ನಾಟ್ ಏಬಲ್ ಟು ಪೇ ಮಾಡಕ್ ಆಗಿಲ್ಲ ಅಂದ್ರೆ ಇಸ್ ಇಟ್ ಕಾಲ್ಡ್ ಆಸ್ ಡಿಮಾಂಡ್? ಇಲ್ಲ, ಡಿಮ್ಯಾಂಡ್ ಅಂತ ಕರೆಯಕ್ ಆಗಲ್ಲ. ಬಿಕಾಸ್ ಆಲ್ ದಿಸ್ 3 ಫ್ಯಾಕ್ಟರ್ಸ್ ಅದ್ರಲ್ಲಿ ಇನ್ಕ್ಲೂಡ್ ಆಗಿದ್ರೆ ಮಾತ್ರ ಅದನ್ನ ಡಿಮ್ಯಾಂಡ್ ಅಂತ ಕರಿತೀವಿ. ಯಾವ್ದಾದ್ರು ಒಂದ್ ಫ್ಯಾಕ್ಟರ್ ಇಲ್ಲ ಅಂದ್ರೂ ಅದೇನ್ ಆಗತ್ತೆ, ದಟ್ ಇಸ್ ನಾಟ್ ಅ ಡಿಮಾಂಡ್. ಇಲ್ಲಿ ಮಿಸ್ಟರ್ ಹೇಗೆ ಡಿಸೈರ್ ಇತ್ತು, ವಿಲ್ಲಿಂಗ್ನೆಸ್ ಹೇಗಾದ್ರೂ ಕೊಡೋಣ ವಿಲ್ಲಿಂಗ್ನೆಸ್ ಇತ್ತು, ಬಟ್ ಅವ್ನಿಗೆ ಎಬಿಲಿಟಿ ಇತ್ತಾ? ಎಬಿಲಿಟಿ ಇರ್ಲಿಲ್ಲ. ದೆನ್ ಇನ್ ದಟ್ ಸಿಚುವೇಶನ್ ಏನಾಗತ್ತೆ, ಇಟ್ ಇಸ್ ನಾಟ್ ಕಾಲ್ಡ್ ಆಸ್ ಡಿಮಾಂಡ್. ಅನದರ್ ಎಕ್ಸಾಂಪಲ್ ತಗೊಳ್ಳೋಣ. ಅನದರ್ ಎಕ್ಸಾಂಪಲ್ ಏನಂದ್ರೆ, ಸೇಮ್ ಕಾರ್ ಎಕ್ಸಾಂಪಲ್ ತಗೊಳ್ಳೋಣ. he has the desire, he has the money, but he is not willing to pay so much. ಅವನಿಗೆ ಆಸೆನೂ ಇದೆ, ಡಿಸೈರು ಇದೆ, ಪೇ ಮಾಡಷ್ಟು ಅಮೌಂಟ್ ಇದೆ ಒಬ್ಬ ವ್ಯಕ್ತಿಗೆ ಕಾರ್ನ ಪರ್ಚೇಸ್ ಮಾಡೋದಕ್ಕೆ, ಬಟ್ ಅಷ್ಟು ಬೆಲೆ ಕೊಟ್ಟು ನಾನು ಪರ್ಚೇಸ್ ಮಾಡಕ್ಕೆ ಅವನಿಗೆ ಆ ಸಿಚುವೇಶನ್ ಅಲ್ಲಿ ಇಷ್ಟ ಇಲ್ಲ. ಈಸ್ ನಾಟ್ ವಿಲ್ಲಿಂಗ್ ಟು ಪೇ ಸೋ ಮಚ್ ಅಮೌಂಟ್. ಈವನ್ ಇನ್ ದಟ್ ಟೈಮ್ ಅದನ್ನ ಡಿಮ್ಯಾಂಡ್ ಅಂತ ಹೇಳಲ್ಲ. ಅನದರ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಸೇಮ್ ಕಾರ್ ಎಕ್ಸಾಂಪಲ್, he has the desire to purchase, ಅವನ್ಗೆ ಆಸೆ ಇದೆ, ವಿಲ್ಲಿಂಗ್ನೆಸ್ ಪೇ ಮಾಡಕ್ ರೆಡಿ ಇದ್ದಾನೆ, ಎಬಿಲಿಟಿ ಟು ಪೇ, 3 ಸ್ಯಾಟಿಸ್ಫೈ ಆಯ್ತಂದ್ರೆ ಅದನ್ನೇನಂತ ಕರಿತೀವಿ? ಡಿಮಾಂಡ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ಡಿಮಾಂಡ್ ನ ಯಾವ ಫ್ಯಾಕ್ಟರ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ ಅಂತ ಕರಿತೀವಿ. ದ ವೆರಿ ಫಸ್ಟ್ ಫ್ಯಾಕ್ಟರ್ ಏನಂದ್ರೆ ಪ್ರೈಸ್ ಆಫ್ ದ ಗುಡ್.
ಹೇಗೆ ಪ್ರೈಸ್ ಡಿಮ್ಯಾಂಡ್ ಗೆ ಎಫೆಕ್ಟ್ ಕೊಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ, ಕನ್ಫ್ಯೂಷನ್ ಇರತ್ತಲ್ವಾ? ಸಿ, ಯಾರೇ ಆಗಿರ್ಲಿ ಒಂದ್ ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ ಮುಂಚೆ ಏನ್ ನೋಡ್ತೀವಿ ನಾವು? ಪ್ರೈಸೇ ಅಲ್ವಾ ನೋಡೋದು. ಅದಕ್ಕೆ ಇಷ್ಟು ಬೆಲೆ ಕೊಡ್ಬೇಕಾ ಅಂತ ನಾವು ಥಿಂಕ್ ಮಾಡ್ತೀವಲ್ವಾ? ಪ್ರೈಸ್ ಆಫ್ ದ ಗೂಡ್ಸ್. ಸೊ ಪ್ರೈಸ್ ಆಫ್ ದ ಗೂಡ್ ಬಂದ್ಬಿಟ್ಟು ಇಟ್ ಇಸ್ ದ ಕೀ ಫ್ಯಾಕ್ಟರ್ ಆರ್ ದ ಮೇನ್ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸ್ ದ ಡಿಮಾಂಡ್. ಸೊ ಪ್ರೈಸ್ ಮತ್ತೆ ಡಿಮ್ಯಾಂಡ್ ಗೆ ಯಾವಾಗ್ಲೂ ಏನಿರತ್ತೆ ಅಂದ್ರೆ ಇನ್ವರ್ಸ್ ರಿಲೇಶನ್ಶಿಪ್ ಇರತ್ತೆ. ಏನ್ ಮೇಡಮ್ ಇನ್ವರ್ಸ್ ರಿಲೇಶನ್ಶಿಪ್ ಅಂದ್ರೆ? ಒಂದ್ ಪ್ರಾಡಕ್ಟಿನ ಪ್ರೈಸ್ ಇನ್ಕ್ರೀಸ್ ಆಯ್ತಂದ್ರೆ, ಜಾಸ್ತಿ ಆಯ್ತಂದ್ರೆ ಆ ಪ್ರಾಡಕ್ಟಿನ ಡಿಮಾಂಡ್ ಕಡಿಮೆ ಆಗತ್ತೆ. ಸೊ ಅದೇನಾಯ್ತು? ಆಪೋಸಿಟ್ ರಿಲೇಶನ್ಶಿಪ್ ಇದೆಯಲ್ಲ, ಪ್ರೈಸ್ ಇನ್ಕ್ರೀಸಸ್, ಕ್ವಾಂಟಿಟಿ ಡಿಮಾಂಡೆಡ್ ಡಿಕ್ರೀಸಸ್. ಅದೇ ಆ ಒಂದ್ ಪ್ರಾಡಕ್ಟ್ ಪ್ರೈಸ್ ಕಡಿಮೆ ಆಯ್ತು ಅಂದ್ರೆ ಡಿಮ್ಯಾಂಡ್ ಏನಾಗತ್ತೆ? ಡಿಮ್ಯಾಂಡ್ ವಿಲ್ ರೈಸ್. ಹಾಗೇನ್ ಇಲ್ಲೂ ಆಪೋಸಿಟ್ ರಿಲೇಶನ್ಶಿಪ್ ತಾನೆ, ಪ್ರೈಸ್ ಡಿಕ್ರೀಸಸ್, ಡಿಮಾಂಡ್ ಇನ್ಕ್ರೀಸಸ್. ಅದಕ್ಕೆ ಪ್ರೈಸ್ ಆಫ್ ದ ಗುಡ್ ಇಸ್ ದ ಮೇನ್ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸ್ ದ ಡಿಮಾಂಡ್. ಯಾರೇ ಆಗಿರ್ಲಿ, ಒಬ್ಬ ಕನ್ಸ್ಯೂಮರ್ ಆಗಿರ್ಲಿ, ಯಾರೇ ಆಗಿರ್ಲಿ, ಒಂದ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಕ್ ಮುಂಚೆ ಅವ್ನು ನೋಡುವಂತಹದ್ದು ಏನು? ಪ್ರೈಸ್ ನ. ಸೊ ಪ್ರೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಪ್ರೈಸ್ ಆಫ್ ಗೂಡ್ ಗೆ. ಏನ್ ಗೊತ್ತಾ? ಇಫ್ ದ ಪ್ರೈಸ್ ಆಫ್ ಆಪಲ್ಸ್ ತಗೊಳ್ಳೋಣ, ಕಾಮನ್ ಆಗಿ ಎಲ್ಲಾರು ತಿಂತೀವಲ್ವಾ ಫ್ರೂಟ್, ಆಪಲ್ಸ್ ನ. ಪ್ರೈಸ್ ಆಫ್ ಆಪಲ್ ಫಾಲ್ಸ್ ಫ್ರಮ್ 100 to 70 per kg. 100 rupees ರೇಟ್ ಇದ್ದಿದ್ದಂತಹ ಆಪಲ್ 70 rupeesಗೆ ಕಡಿಮೆ ಆಗಿದೆ. ಪ್ರೈಸ್ ಏನಾಗಿದೆ? ಕಡಿಮೆ ಆಗಿದೆ. ಹಾಗಿದ್ರೆ ಡಿಮ್ಯಾಂಡ್ ಏನಾಗತ್ತೆ? ಪೀಪಲ್ ವಿಲ್ ಬೈ ಮೋರ್ ಆಫ್ ಆಪಲ್ಸ್. ಜಾಸ್ತಿ ಆಗತ್ತಲ್ವಾ? 100 ಇದ್ದಾಗ ಡಿಮ್ಯಾಂಡ್ ಕಮ್ಮಿ ಇರತ್ತೆ. ಆ 100 ಇಂದ 70 rupees ಬಂದ್ರೆ ಏನಾಗತ್ತೆ? ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ದಟ್ ಇಸ್ ವೈ ವಿ ಹ್ಯಾವ್ ವಾಟ್? ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಆಫ್ ದ ಗುಡ್. ನೆಕ್ಸ್ಟ್ ಡಿಟರ್ಮಿನೆಂಟ್ ಏನಂದ್ರೆ ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಏನ್ ಗೊತ್ತಾ? ವೆನ್ ಇನ್ಕಮ್ ಇನ್ಕ್ರೀಸಸ್, ಇನ್ಕಮ್ ಏನ್ ಆಗ್ತಿದೆ? ಇನ್ಕಮ್ ಜಾಸ್ತಿ ಆಗ್ತಿದೆ. ಇನ್ಕಮ್ ಇನ್ಕ್ರೀಸಸ್, ಪೀಪಲ್ ಯೂಶುವಲಿ ಬೈ ಮೋರ್ ಗೂಡ್ಸ್. ಇನ್ಕಮ್ ಜಾಸ್ತಿ ಐತಂದ್ರೆ ಗೂಡ್ಸ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಇದು ಯಾವ ಕೇಸ್ ಅಲ್ಲಿ ಅಂದ್ರೆ, ಇದ್ರಲ್ಲಿ 2 ಕೇಸ್ ಬರುತ್ತೆ. ಒಂದು ನಾರ್ಮಲ್ ಗೂಡ್ಸ್, ಇನ್ನೊಂದು ಇನ್ಫೀರಿಯರ್ ಗೂಡ್ಸ್ ಅಂತ. ಸೊ ನಾರ್ಮಲ್ ಗೂಡ್ಸ್ ಅಲ್ಲಿ ಏನಾಗತ್ತಂದ್ರೆ, ಇನ್ಕಮ್ ಇನ್ಕ್ರೀಸ್ ಆಯ್ತಂದ್ರೆ ಪೀಪಲ್ ವಿಲ್ ಬೈ ಮೋರ್. ಜನ ಏನ್ ಮಾಡ್ತಾರೆ? ಇನ್ಕಮ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಗೂಡ್ಸ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ನಾರ್ಮಲ್ ಗೂಡ್ಸ್ ಅಲ್ಲಿ. ಅದೇ ಇನ್ಫೀರಿಯರ್ ಗೂಡ್ಸ್ ಅಲ್ಲಿ ಏನ್ ಆಗತ್ತಂದ್ರೆ, ಇನ್ಫೀರಿಯರ್ ಗೂಡ್ಸ್ ಅಲ್ಲಿ ಡಿಮ್ಯಾಂಡ್ ಡಿಕ್ರೀಸಸ್ ವೆನ್ ಇನ್ಕಮ್ ರೈಸಸ್. ಐ ಥಿಂಕ್ ನಿಮ್ಗೆ ಕನ್ಫ್ಯೂಸ್ ಆಗಿರತ್ತೆ ಈ ಒಂದ್ ಪಾಯಿಂಟ್ ಅಲ್ಲಿ. ಯಾಕೆ ಇನ್ಫೀರಿಯರ್ ಗೂಡ್ಸ್ ಗೆ ಕಡಿಮೆ ಆಗತ್ತೆ, ನಾರ್ಮಲ್ ಗೂಡ್ಸ್ ಗೆ ಜಾಸ್ತಿ ಆಗತ್ತೆ? ನಿಮಗೆ ನಾರ್ಮಲ್ ಗೂಡ್ಸ್ ಅಂದ್ರೆ ಏನು, ಇನ್ಫೀರಿಯರ್ ಗೂಡ್ಸ್ ಅಂದ್ರೆ ಏನಂತ ಇವಾಗ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಗೂಡ್ಸ್ ಅಂದ್ರೆ ಏನ್ ಗೊತ್ತಾ? ಇಟ್ ಈಸ್ ಲೈಕ್ ನಾರ್ಮಲ್ ಗೂಡ್ಸ್ ಅಂದ್ರೆ ಪೀಪಲ್ ವಿತ್ ಹೈಯರ್ ಇನ್ಕಮ್ ವಿಲ್ ಬೈ ಮೋರ್ ಫ್ರೂಟ್ಸ್, ಕ್ಲೋತ್ಸ್ ಎಕ್ಸೆಟ್ರಾ. ನಾರ್ಮಲ್ ಆಗಿ ಯೂಸ್ ಮಾಡುವಂತಹದ್ದು ನಾರ್ಮಲ್ ಗೂಡ್ಸ್ ಅಂತೀವಿ. ಇನ್ಫೀರಿಯರ್ ಅಂದ್ರೆ ಲೋ ಕ್ವಾಲಿಟಿ ಇನ್ ನೇಚರ್ ಅಂತ ಕರಿತೀವಿ. ಲೋ ಕ್ವಾಲಿಟಿ ಇನ್ ನೇಚರ್. ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಮನೆಯಲ್ಲಿ ರೆಗ್ಯುಲರ್ ಆಗಿ ಒಂದ್ ರೈಸ್ ಯೂಸ್ ಮಾಡ್ತೀವಿ, ನಾರ್ಮಲ್ ರೈಸ್. ಬಾಸ್ಮತಿ ರೈಸ್ ಇರ್ತೀವಿ. ಬಾಸ್ಮತಿ ರೈಸ್ ಡೈಲಿ ನೀವು ತಗೊಳ್ತೀರಾ? ಇಲ್ಲ ಅಲ್ವಾ? ಬಟ್ ರೆಗ್ಯುಲರ್ ರೈಸ್ ಡೈಲಿ ತಗೊಳ್ತೀರಾ ಅಲ್ವಾ? ಬಟ್ ಕಂಪೇರ್ ಮಾಡಿ ಬಾಸ್ಮತಿ ರೈಸ್ಗೂ ರೆಗ್ಯುಲರ್ ರೈಸ್ಗೂ. ಎರಡು ರೈಸೇ, ಬಟ್ ಎರಡು ರೈಸ್ಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಕಂಪೇರ್ ಮಾಡಿದಾಗ ಏನಾಗತ್ತೆ? ನಾರ್ಮಲ್ ರೈಸ್ ವಿಲ್ ಬಿ ಇನ್ಫೀರಿಯರ್ ದ್ಯಾನ್ ದ ಬಾಸ್ಮತಿ ರೈಸ್. ಕರೆಕ್ಟ್ ಅಲ್ವಾ? ಅವಾಗ ನಿಮ್ದು ಇನ್ಕಮ್ ಜಾಸ್ತಿ ಐತಂದ್ರೆ ಏನ್ ಮಾಡ್ತೀರಾ? ಟು ಸಮ್ ಒಕೇಶನ್ಸ್ ಆಗಿರ್ಲಿ, ನೀವು ಇಷ್ಟ ದಿನ ಬೇರೆ ನಾರ್ಮಲ್ ರೈಸ್ ಹಾಕಿ ಬಿರಿಯಾನಿ ಏನೋ ಮಾಡ್ತಿದ್ದೀರಾ. ಇವಾಗ ನಿಮ್ ಇನ್ಕಮ್ ಜಾಸ್ತಿ ಆಗಿದೆ ಅಂದ್ರೆ ವೋಂಟ್ ಯು ಸ್ವಿಚ್ ಟು ಬಾಸ್ಮತಿ ರೈಸ್? ಅದಕ್ಕೆ ಇನ್ಫೀರಿಯರ್ ಗೂಡ್ಸ್ ಅಲ್ಲಿ ಏನಾಗತ್ತಂದ್ರೆ, ಇನ್ಕಮ್ ಜಾಸ್ತಿ ಆದಾಗ ಅದ್ರದ್ದು ಡಿಮ್ಯಾಂಡ್ ಕಡಿಮೆ ಆಗತ್ತೆ. ಸಮ್ಟೈಮ್ಸ್ ಪೀಪಲ್ ವಿಲ್ ಸ್ಟಾಪ್ ಬೈಯಿಂಗ್ ಸಚ್ ಗೂಡ್ಸ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಏನು? ಕಾಂಪ್ಲಿಮೆಂಟರಿ ಅಂಡ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಏನಿದು? ಇದನ್ನ ಕ್ರಾಸ್ ಗೂಡ್ಸ್ ಅಂತಾನು ಕರಿತೀವಿ. ಕಾಂಪ್ಲಿಮೆಂಟರಿ ಅಂಡ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ, ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದ್ರೆ ಗೂಡ್ಸ್ ದಟ್ ಆರ್ ಕನ್ಸ್ಯೂಮ್ ಟುಗೆದರ್. ಒಂದನ್ ಬಿಟ್ಟು ಒಂದು ಇರಲ್ಲ, ಎರಡು ಜೊತೆಗಿದ್ರೆ ಮಾತ್ರ ಅದನ್ನ ಯೂಸ್ ಮಾಡಕ್ ಆಗತ್ತೆ. ಅದನ್ನ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರಿತೀವಿ. ಕಾಂಪ್ಲಿಮೆಂಟರಿ ಗೂಡ್ಸ್ ಗೆ ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು ಬೈಕ್ ಮತ್ತೆ ಪೆಟ್ರೋಲ್. ಪೆಟ್ರೋಲ್ ಇಲ್ದೆ ಗಾಡಿ ಓಡ್ಸಕ್ ಆಗತ್ತಾ? ಇಲ್ಲ ಅಲ್ವಾ? ಸೊ ಕಾಂಪ್ಲಿಮೆಂಟರಿ ಗೂಡ್ಸ್ ಗೆ ಎಕ್ಸಾಂಪಲ್ ಬೈಕ್ ಅಂಡ್ ಪೆಟ್ರೋಲ್. ಓಕೆನಾ? ಇದು ಹೇಗೆ ಡಿಮ್ಯಾಂಡ್ ಗೆ ಎಫೆಕ್ಟ್ ಆಗತ್ತಂದ್ರೆ, ಟೇಕ್ ಫಾರ್ ಎಕ್ಸಾಂಪಲ್,
ಪೆಟ್ರೋಲ್ ಬೆಲೆ ಜಾಸ್ತಿ ಐತಂದ್ರೆ ಯಾರೋ ಒಬ್ರು ಹೊಸದಾಗಿ ಗಾಡಿ ತಗೋಬೇಕಂತ ಐಡಿಯಾದಲ್ಲಿ ಇರ್ತಾರೆ, ಬಟ್ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಸೊ ವಿಲ್ ದೇ ಬೈ ದ ವೆಹಿಕಲ್? ಇಲ್ಲ ಅಲ್ವಾ? ಅಲ್ಲಿ ಎಫೆಕ್ಟ್ ಆಗ್ತಿದೆ ತಾನೆ ಡಿಮ್ಯಾಂಡ್ಗೆ. ಕರೆಕ್ಟಾ? ಪೆಟ್ರೋಲ್ ಪ್ರೈಸ್ ಜಾಸ್ತಿ ಐತಂದ್ರೆ ಡಿಮ್ಯಾಂಡ್ ಫಾರ್ ದ ಬೈಕ್ ಏನಾಗತ್ತೆ? ಡಿಮ್ಯಾಂಡ್ ಫಾರ್ ದ ಬೈಕ್ ವಿಲ್ ಕಮ್ ಡೌನ್. ಅದು ಕಾಂಪ್ಲಿಮೆಂಟರಿ ಗೂಡ್ಸ್ ಗೆ. ಅದೇ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಗೆ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೆ ಇನ್ ಪ್ಲೇಸ್ ಆಫ್ ಒನ್ ಗುಡ್ ಅದರ್ ಗುಡ್ ನ ನಾವು ಕನ್ಸ್ಯೂಮ್ ಮಾಡೋದು. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಕಾಫಿಗ್ ಬದಲಾಗಿ ಟೀ ತಗೊಳ್ಳೋದು. ಆಯ್ತಾ? ಇನ್ ಪ್ಲೇಸ್ ಆಫ್ ಕಾಫಿ ವಿ ಆರ್ ಟೇಕಿಂಗ್ ಟೀ ಆರ್ ಡ್ರಿಂಕಿಂಗ್ ಟೀ. ಅದ್ ಹೇಗೆ ಎಫೆಕ್ಟ್ ಆಗತ್ತಂದ್ರೆ, ಇವಾಗ ಪ್ರೈಸ್ ಆಫ್ ಕಾಫಿ ಇನ್ಕ್ರೀಸ್ ಆಯ್ತಂದ್ರೆ ಡಿಮ್ಯಾಂಡ್ ಫಾರ್ ಟೀ ಜಾಸ್ತಿ ಆಗತ್ತೆ. ಇಲ್ಲಿ ಏನಾಗತ್ತಂದ್ರೆ ಪಾಸಿಟಿವ್ ರಿಲೇಶನ್ಶಿಪ್ ಇರತ್ತೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಗೆ. ಪ್ರೈಸ್ ಆಫ್ ಒನ್ ಗೂಡ್ ನ ಪ್ರೈಸ್ ಜಾಸ್ತಿ ಆಗ್ತಿದೆ. ಏನ್ ಗೂಡ್ದು? ಕಾಫಿದು ಪ್ರೈಸ್ ಜಾಸ್ತಿ ಆಗ್ತಿದೆ, ಬಟ್ ಟೀದ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಟೀದ ಡಿಮ್ಯಾಂಡು ಜಾಸ್ತಿ ಆಗ್ತಿದೆ. ಇದನ್ನೇನಂತ ಹೇಳ್ತೀವಿ? ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರಿತೀವಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್. ನೆಕ್ಸ್ಟ್ ಟೇಸ್ಟ್ಸ್ ಅಂಡ್ ಪ್ರಿಫರೆನ್ಸಸ್. ಟೇಸ್ಟ್ಸ್ ಅಂಡ್ ಪ್ರಿಫರೆನ್ಸಸ್ ಅಂದ್ರೆ ಇಫ್ ಪೀಪಲ್ ಲೈಕ್ ಅ ಪ್ರಾಡಕ್ಟ್ ಮೋರ್ ಡಿಮ್ಯಾಂಡ್ ವಿಲ್ ಇನ್ಕ್ರೀಸ್ ಅಂಡ್ ವೈಸ್ ವರ್ಸಾ. ಒಂದ್ ಟೇಸ್ಟ್ ಅವ್ರಿಗೆ ಚೆನ್ನಾಗಿದೆ ಅಂದ್ರೆ ದೇ ವಿಲ್ ಕಂಟಿನ್ಯೂಸ್ಲಿ ಪ್ರಿಫರ್ ದಟ್ ಗುಡ್ ಓನ್ಲಿ. ಎಕ್ಸಾಂಪಲ್, SLV ಹೋಟೆಲ್ಗೆ ಹೋಗಿ ತಿಂದಿರ್ತೀವಿ, ಆ ಟೇಸ್ಟ್ ನಮ್ಗೆ ಚೆನ್ನಾಗಿರತ್ತೆ ಫುಡ್. ತಿರ್ಗಾ ನಾವ್ ಏನಾದ್ರೂ ಆ ರೋಡಲ್ಲಿ ಕ್ರಾಸ್ ಮಾಡಿದ್ರಂದ್ರೆ ಆ ಹೋಟೆಲ್ಗೆ ತಿರ್ಗಾ ಹೋಗಿ ವಿ ವಿಲ್ ಟೇಕ್ ಆರ್ ಫುಡ್ ಟು ಈಟ್. ಓಕೆನಾ? ದಟ್ ಈಸ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್. ದಿಸ್ ಕ್ಯಾನ್ ಬಿ ಇನ್ಫ್ಲುಯೆನ್ಸ್ ಬೈ ಟ್ರೆಂಡ್ಸ್, ಫ್ಯಾಷನ್, ಹೆಲ್ತ್, ಸೋಷಿಯಲ್ ಮೀಡಿಯಾ. ಇವಾಗ ನನ್ ಕ್ಲಾಸ್ ಇಷ್ಟ ಆಯ್ತಂದ್ರೆ ನನ್ ಕ್ಲಾಸ್ ನೀವು ತಿರ್ಗಾ ಕೇಳ್ತೀರಾ ಅಲ್ವಾ? ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ರಿಲೇಟೆಡ್ ಥಿಂಗ್. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇಫ್ ಪೀಪಲ್ ಬಿಕಮ್ ಹೆಲ್ತ್ ಕಾನ್ಶಿಯಸ್ ದ ಡಿಮ್ಯಾಂಡ್ ಫಾರ್ ಗ್ರೀನ್ ಟೀ ಅಂಡ್ ಓಟ್ಸ್ ವಿಲ್ ಇನ್ಕ್ರೀಸ್. ಹೆಲ್ತ್ ಕಾನ್ಶಿಯಸ್ ಆದ್ರಂದ್ರೆ ಏನಾಗತ್ತೆ? ಗ್ರೀನ್ ಟೀಗೆ ಮತ್ತೆ ಓಟ್ಸ್ ಗೆ ಡಿಮ್ಯಾಂಡ್ ಇನ್ಕ್ರೀಸ್. ನೆಕ್ಸ್ಟ್ ಪಾಯಿಂಟ್, ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್. ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಏನಾಗತ್ತಂದ್ರೆ ಇಫ್ ಪೀಪಲ್ ಎಕ್ಸ್ಪೆಕ್ಟ್ ದ ಪ್ರೈಸ್ ಆಫ್ ಅ ಪ್ರಾಡಕ್ಟ್ ಟು ರೈಸ್ ಇನ್ ಫ್ಯೂಚರ್ ದೇ ಮೇ ಬೈ ಮೋರ್ ನೌ ಇನ್ಕ್ರೀಸಿಂಗ್ ಕರೆಂಟ್ ಡಿಮಾಂಡ್. ಏನ್ ಗೊತ್ತಾ? ಆನಿಯನ್ ಎಕ್ಸಾಂಪಲ್ ತಗೊಳ್ಳೋಣ. ಮಮ್ಮೀಸ್ ಕಿಚನ್ ಅಲ್ಲಿ ಯೂಸ್ ಮಾಡ್ತಾರಲ್ವಾ ಆನಿಯನ್. ಅವ್ರಿಗೆ ಏನಾದ್ರೂ ಆನಿಯನ್ ಪ್ರೈಸ್ ಫ್ಯೂಚರ್ ಅಲ್ಲಿ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರೂ ರೈಸ್ ಆಗತ್ತೆ ಪ್ರೈಸ್ ಅಂತ ಗೊತ್ತಾಯ್ತಂದ್ರೆ ಇವಾಗ್ಲೇ ಏನ್ ಮಾಡ್ತಾರೆ? ಇವಾಗ್ಲೇ ಆನಿಯನ್ ನ ಜಾಸ್ತಿ ಪರ್ಚೇಸ್ ಮಾಡ್ಕೊಳ್ತಾರೆ. ಅವಾಗ ಏನಾಗತ್ತೆ? ಕರೆಂಟ್ ಸಿಚುವೇಶನ್ ಅಲ್ಲಿ ಆನಿಯನ್ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಫ್ಯೂಚರ್ ಅಲ್ಲಿ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಕರೆಂಟ್ ಅಲ್ಲಿ ಅದ್ರ ಡಿಮ್ಯಾಂಡ್ ಏನಾಗತ್ತೆ? ಜಾಸ್ತಿ ಆಗತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳಲ್ವಾ? ಇಫ್ ಗೋಲ್ಡ್ ಪ್ರೈಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರೈಸ್ ಪೀಪಲ್ ಮೇ ಬೈ ಮೋರ್ ಗೋಲ್ಡ್ ಟುಡೇ. ಗೋಲ್ಡ್ ಪ್ರೈಸ್ ಫ್ಯೂಚರ್ ಅಲ್ಲಿ ರೈಸ್ ಆಗತ್ತಂದ್ರೆ ಇವಾಗ್ಲೇ ಅವ್ರು ಏನ್ ಮಾಡ್ತಾರೆ? ಗೋಲ್ಡ್ ನ ಪರ್ಚೇಸ್ ಮಾಡ್ಕೊಳ್ತಾರೆ. ದಟ್ ಈಸ್ ಅಗೇನ್ ಡಿಟರ್ಮಿನೆಂಟ್ ಆಫ್ ಡಿಮ್ಯಾಂಡ್. ಆಯ್ತಾ? ನೆಕ್ಸ್ಟ್ ಕ್ಲೈಮ್ಯಾಟಿಕ್ ಕಂಡೀಷನ್. ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಂದ್ರೆ ಸಮ್ ಪ್ರಾಡಕ್ಟ್ಸ್ ಯಾವಾಗ ಡಿಮ್ಯಾಂಡ್ ಇರತ್ತೆ ಅಂದ್ರೆ ಪರ್ಟಿಕ್ಯುಲರ್ ಸೀಸನ್ಸ್ ಅಥವಾ ಕ್ಲೈಮೇಟ್ ಬೇಸಿಸ್ ಮೇಲೆ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಂಬ್ರೆಲಾಸು, ರೈನ್ ಕೋಟ್ ಯಾವಾಗ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ? ಡ್ಯೂರಿಂಗ್ ರೈನಿ ಸೀಸನ್ಸ್. ಕರೆಕ್ಟಾ? ಅದೇ ತರ ಕಾಟನ್ ಕ್ಲಾತ್ಸ್, ಐಸ್ ಕ್ರೀಮ್ಸ್ ಅದೆಲ್ಲ ಸಾರಿ ಅಂಬ್ರೆಲಾ ಮತ್ತೆ ರೈನ್ ಕೋಟ್ಸ್ ಗೆ ಡಿಮ್ಯಾಂಡ್ ಇರೋದು ಡ್ಯೂರಿಂಗ್ ರೈನಿ ಸೀಸನ್ಸ್. ಅದೇ ತರ ಉಲ್ಲನ್ ಕ್ಲಾತ್ಸ್ ಗೆ ಯಾವಾಗ? ಡ್ಯೂರಿಂಗ್ ವಿಂಟರ್ ಸೀಸನ್. ಮತ್ತೆ ಲೈಕ್ ಕಾಟನ್ ಕ್ಲಾತ್ಸ್, ಐಸ್ ಕ್ರೀಮ್ಗೆಲ್ಲ ಸಮ್ಮರ್ ಸೀಸನ್ಸ್ ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇರತ್ತೆ. ಪ್ರೈಸ್ ಎಷ್ಟೇ ಇದ್ರು ಅವಾಗ ಅವರು ತಗೊಳ್ತಾರೆ. ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನು? ಪಾಪ್ಯುಲೇಷನ್ ಸೈಜ್. ಲಾರ್ಜರ್ ಆರ್ ಚೇಂಜಿಂಗ್ ಪಾಪ್ಯುಲೇಷನ್ ಎಫೆಕ್ಟ್ಸ್ ಓವರ್ ಆಲ್ ಡಿಮ್ಯಾಂಡ್. ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತಂದ್ರೆ ಡಿಮ್ಯಾಂಡು ಎಫೆಕ್ಟ್ ಆಗತ್ತೆ. ಎಕ್ಸಾಂಪಲ್, ಇನ್ ಅ ಸಿಟಿ ವಿತ್ ಮೋರ್ ಯಂಗ್ ಪೀಪಲ್. ಒಂದ್ ಸಿಟಿನಲ್ಲಿ ಜಾಸ್ತಿ ಯಂಗ್ಸ್ಟರ್ಸ್ ಇದಾರೆ, ಡಿಮ್ಯಾಂಡ್ ಫಾರ್ ಸ್ಮಾರ್ಟ್ ಫೋನ್ಸ್ ಅಂಡ್ ಆನ್ಲೈನ್ ಸರ್ವಿಸಸ್ ಹೈ ಇರತ್ತಲ್ವಾ? ಯಂಗ್ಸ್ಟರ್ಸ್ ಎಲ್ಲ ಇವಾಗ ಜಾಸ್ತಿ AI ಟೆಕ್ನಾಲಜೀಸ್ ಯೂಸ್ ಮಾಡ್ತಾರಲ್ವಾ? ಸೊ ಅವಾಗ ಏನಾಗತ್ತೆ? ಆ ಯಂಗ್ಸ್ಟರ್ಸ್ ಇರೋ ಕಡೆ ಸ್ಮಾರ್ಟ್ ಫೋನ್ಸ್ ಮತ್ತೆ ಆನ್ಲೈನ್ ಸರ್ವಿಸಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಅದೇ ಇವಾಗ ಒಂದ್ ಸಿಟಿಯಲ್ಲಿ ಜಾಸ್ತಿ ಓಲ್ಡ್ ಪೀಪಲ್ ಇದಾರೆ ಅಂದ್ರೆ ಅವಾಗ ಏನಾಗತ್ತೆ? ಸ್ಮಾರ್ಟ್ ಫೋನ್ಸ್ಗೆ ಅಥವಾ ಆನ್ಲೈನ್ ಸರ್ವಿಸಸ್ಗೆ ಡಿಮ್ಯಾಂಡ್ ಕಮ್ಮಿ ಆಗತ್ತೆ. ಸೊ ಇದೆಲ್ಲ ಏನು? ಇದೆಲ್ಲ ಬಂದ್ಬಿಟ್ಟು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್. ಡಿಮ್ಯಾಂಡ್ಗೆ ಒಂದ್ ಥಂಬ್ ರೂಲ್ ಇದೆ. ಥಂಬ್ ರೂಲ್ ಅದು ಇಟ್ ಇಸ್ ರಿಲೇಟೆಡ್ ಟು ಪ್ರೈಸ್. ಏನು? ಪ್ರೈಸ್ ಇನ್ಕ್ರೀಸ್ ಆಯ್ತಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗತ್ತೆ, ಪ್ರೈಸ್ ಡಿಕ್ರೀಸ್ ಆಯ್ತಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಸೊ ಪ್ರೈಸ್ ಇಸ್ ದ ಮೇನ್ ಫ್ಯಾಕ್ಟರ್ ಆರ್ ಮೇನ್ ಡಿಟರ್ಮಿನೆಂಟ್ ಆಫ್ ಡಿಮ್ಯಾಂಡ್. ಮೇನ್ ಇರೋದು ಪ್ರೈಸ್ ಒಂದೇ. ಆಯ್ತಾ? ದೀಸ್ ಆರ್ ಆಲ್ ದ ಡಿಮ್ಯಾಂಡ್ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್. ಜನರಲ್ ಫಾರ್ಮ್ ಅಂದ್ರೆ ಏನು? QD is equal to F of P.
ವೈ ಟಿ ಆರ್ ಟಿ ಇ ಎನ್. ಕ್ಯೂ ಡಿ ಅಂದ್ರೆ ಏನ್ ಗೊತ್ತಾ? ಕ್ಯೂ ಡಿ ಅಂದ್ರೆ ಇಟ್ ಈಸ್ ದ ಕ್ವಾಂಟಿಟಿ ಡಿಮಾಂಡೆಡ್. ಸೊ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಏನ್ ಹೇಳ್ತಿದೆ? ಕ್ವಾಂಟಿಟಿ ಡಿಮಾಂಡೆಡ್ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಎಫ್ ಆಫ್ ಪ್ರೈಸ್. ಪಿ ಅಂದ್ರೆ ಪ್ರೈಸ್, ವೈ ಅಂದ್ರೆ ಇನ್ಕಮ್, ಪಿ ಆರ್ ಅಂದ್ರೆ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, ಟಿ ಅಂದ್ರೆ ಟೆಸ್ಟ್ಸ್, ಇ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎನ್ ಅಂದ್ರೆ ನಂಬರ್ ಆಫ್ ಬಯರ್ಸ್. ಸೊ ಯಾಕೆ ಡಿಮ್ಯಾಂಡ್ ಫಂಕ್ಷನ್ ಇಂಪಾರ್ಟೆಂಟ್ ಅಂದ್ರೆ ಇಟ್ ಹೆಲ್ಪ್ಸ್ ಬಿಸ್ನೆಸ್ ಸೆಟ್ ಪ್ರೈಸಸ್. ಬಿಸ್ನೆಸ್ಗೆ ಪ್ರೈಸ್ ಸೆಟ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಡಿಮ್ಯಾಂಡ್ ಫಂಕ್ಷನ್ ಅನ್ನೋದು ಅದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಆಯ್ತಾ? ಬಿಸ್ನೆಸ್ ಸೆಟ್ ಪ್ರೈಸಸ್ ಅನ್ನೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಹೆಲ್ಪ್ಸ್ ಎಕನಾಮಿಸ್ಟ್ ಫೋರ್ಕಾಸ್ಟ್ ಮಾರ್ಕೆಟ್ ಟ್ರೆಂಡ್ಸ್. ಮಾರ್ಕೆಟ್ ನಲ್ಲಿ ಇರುವಂತಹ ಟ್ರೆಂಡ್ ನ ಮುಂಚೆನೆ ಫೋರ್ಕಾಸ್ಟ್ ಮಾಡಬಹುದು. ಅಲ್ಲಿಗೂ ಡಿಮ್ಯಾಂಡ್ ಫಂಕ್ಷನ್ ಹೆಲ್ಪ್ಫುಲ್ ಆಗಿರುತ್ತೆ. ಹೆಲ್ಪ್ಸ್ ಇನ್ ಕ್ಯಾಲ್ಕುಲೇಟಿಂಗ್ ದ ಎಲಾಸ್ಟಿಸಿಟಿ. ಅಂಡ್ ದ ಫೋರ್ತ್ ಪಾಯಿಂಟ್ ಹೆಲ್ಪ್ಫುಲ್ ಆರ್ ಯೂಸ್ಫುಲ್ ಇನ್ ಪಾಲಿಸಿ ಮೇಕಿಂಗ್ ಅಂಡ್ ಟ್ಯಾಕ್ಸೇಷನ್. ಪಾಲಿಸಿ ಮೇಕಿಂಗ್ ಅಂಡ್ ಟ್ಯಾಕ್ಸೇಷನ್ ಅಲ್ಲೂ ಡಿಮ್ಯಾಂಡ್ ಫಂಕ್ಷನ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್. ಆಯ್ತಾ? ನೆಕ್ಸ್ಟ್ ಟೈಪ್ಸ್ ಆಫ್ ಡಿಮಾಂಡ್ ಇದೆ. ಟೈಪ್ಸ್ ಆಫ್ ಡಿಮಾಂಡ್, ದಿಸ್ ಇಸ್ ಇಂಪಾರ್ಟೆಂಟ್, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಯಾಕಂದ್ರೆ MCQs ಬರುತ್ತೆ ಫ್ರಮ್ ದಿಸ್ ಪಾಯಿಂಟ್ ಆಫ್ ವ್ಯೂ. ಆಯ್ತಾ? ಡಿಮಾಂಡ್ ಅಂದ್ರೆ ಗೊತ್ತಾಯ್ತು. ಇಟ್ ರೆಫರ್ಸ್ ಟು ಡಿಫರೆಂಟ್ ವೇಸ್ ಇನ್ ವಿಚ್ types of demand refers to different ways in which demand can be classified based on various factors such as number of buyers, nature of the goods, ಟೈಮ್ ಪೀರಿಯಡ್, ರಿಲೇಶನ್ಶಿಪ್ ಬಿಟ್ವೀನ್ ಗುಡ್ಸ್ ಎಕ್ಸೆಟ್ರಾ. ಇದ್ರ ಬೇಸ್ ಮೇಲೆ ಡಿಮ್ಯಾಂಡ್ ನ ನಾವು ಕ್ಲಾಸಿಫೈ ಮಾಡ್ತೀವಿ. ದ ವೆರಿ ಫಸ್ಟ್ ಕ್ಲಾಸಿಫಿಕೇಶನ್ ಏನಂದ್ರೆ ಇಂಡಿವಿಜುವಲ್ ಡಿಮಾಂಡ್. ಇಂಡಿವಿಜುವಲ್ ಡಿಮಾಂಡ್ ಅಂದ್ರೆ ಸಿಂಗಲ್ ಕನ್ಸ್ಯೂಮರ್ ಡಿಮ್ಯಾಂಡ್ ಮಾಡುವಂತಹ ಪ್ರಾಡಕ್ಟ್ ನ ಇಂಡಿವಿಜುವಲ್ ಡಿಮಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್, ರವಿ ವಾಂಟ್ಸ್ ಟು ಬೈ 2 kg ಆಫ್ ಶುಗರ್. ಹಾಗಿದ್ರೆ ರವಿ ಅನ್ನೋನು ಒಬ್ಬ ಇಂಡಿವಿಜುವಲ್ ಅಲ್ವಾ? ಸೊ ಮಿಸ್ಟರ್ ರವಿ ಏನ್ ಶುಗರ್ ಪರ್ಚೇಸ್ ಮಾಡ್ತಾರೆ ಅದನ್ನ ಇಂಡಿವಿಜುವಲ್ ಡಿಮಾಂಡ್ ಅಂತ ಕರಿತೀವಿ. ಹಾಗಿದ್ರೆ ಮಾರ್ಕೆಟ್ ಡಿಮಾಂಡ್ ಏನು? ಆಗ್ರಿಗೇಟ್ ಆಫ್ ಇಂಡಿವಿಜುವಲ್ ಡಿಮಾಂಡ್ ಅಂತ ಕರಿಬಹುದು, ಅಥವಾ ಟೋಟಲ್ ಡಿಮಾಂಡ್ ಆಫ್ ಆಲ್ ಕನ್ಸ್ಯೂಮರ್ಸ್. ಎಲ್ಲಾ ಕನ್ಸ್ಯೂಮರ್ಸ್ ಡಿಮ್ಯಾಂಡ್ ಜಾಯಿನ್ ಮಾಡಿದ್ರೆ ಅದನ್ನ ಮಾರ್ಕೆಟ್ ಡಿಮಾಂಡ್ ಅಂತ ಕರಿತೀವಿ. ಟೋಟಲ್ ಡಿಮ್ಯಾಂಡ್ ಆಫ್ ಆಲ್ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್ ಫಾರ್ ಅ ಪ್ರಾಡಕ್ಟ್. ಸೇಮ್ ಎಕ್ಸಾಂಪಲ್, ಶುಗರ್ ಎಕ್ಸಾಂಪಲ್ ತಗೊಳ್ಳೋಣ. ಮೇಲೆ ಇಂಡಿವಿಜುವಲ್ ಅಲ್ಲಿ ಏನಾಯ್ತು, ಬರೀ ರವಿ ಅನ್ನೋರು ತಗೊಳ್ತಿದ್ದಾರೆ. ಅದೇ ಮಾರ್ಕೆಟ್ ಬಂದಾಗ ನಾಟ್ ಓನ್ಲಿ ರವಿ, ಅದರ್ ಪೀಪಲ್ ಯಾರೆಲ್ಲ ಶುಗರ್ ಪರ್ಚೇಸ್ ಮಾಡ್ತಾರೆ ಅದನ್ನ ನಾವು ಮಾರ್ಕೆಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್, ಇಫ್ 100 people want 2 kg ಆಫ್ ರೈಸ್, ಮಾರ್ಕೆಟ್ ಡಿಮ್ಯಾಂಡ್ ಇಸ್ 200 kg. 100 into 2 200 kg ಆಯ್ತು. ನೆಕ್ಸ್ಟ್ ಜಾಯಿಂಟ್ ಡಿಮಾಂಡ್. ಜಾಯಿಂಟ್ ಡಿಮಾಂಡ್ ಅಂದ್ರೆ 2 or more goods ಆರ್ ಯೂಸ್ಡ್ ಟುಗೆದರ್. ಅದನ್ನ ಜೊತೆಗೆ ಯೂಸ್ ಮಾಡ್ತೀವಿ. ಜೊತೆಗೆ ಯೂಸ್ ಮಾಡೋ ಗೂಡ್ಸ್ ನ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತಾನು ಕರಿತೀವಿ ಅಲ್ವಾ? ಜಾಯಿಂಟ್ ಡಿಮಾಂಡ್ ಇಸ್ ಸಿಮಿಲರ್ ಟು ದಟ್. ಆಯ್ತಾ? ಕಾರ್ ಅಂಡ್ ಪೆಟ್ರೋಲ್, ಪ್ರಿಂಟರ್ ಅಂಡ್ ಇಂಕ್, ಇದೆರಡು ಜೊತೆಗೆ ಇರಬೇಕು ಯೂಸ್ ಮಾಡೋದಿಕ್ಕೆ, ಅದನ್ನ ಜಾಯಿಂಟ್ ಡಿಮಾಂಡ್ ಅಂತ ಕರಿತೀವಿ. ಕಾಂಪೋಸಿಟ್ ಡಿಮಾಂಡ್. ಕಾಂಪೋಸಿಟ್ ಡಿಮಾಂಡ್ ಅಂದ್ರೆ ವೆನ್ ಒನ್ ಗೂಡ್ ಇಸ್ ಯೂಸ್ಡ್ ಫಾರ್ ಮಲ್ಟಿಪಲ್ ಪರ್ಪಸಸ್. ಒನ್ ಗೂಡ್ ನ ಮಲ್ಟಿಪಲ್ ಪರ್ಪಸಸ್ ಗೆ ಯೂಸ್ ಮಾಡೋದನ್ನ ಕಾಂಪೋಸಿಟ್ ಡಿಮಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್, ಮನೆಯಲ್ಲಿ ಹಾಲ್ ಪರ್ಚೇಸ್ ಮಾಡ್ತೀವಿ ಅಲ್ವಾ? ಫಾರ್ ಮೇಕಿಂಗ್ ಹಾಲ್ನ ಪರ್ಚೇಸ್ ಮಾಡ್ತೀವಿ. ಆ ಹಾಲ್ನ ನಾವೇನ್ ಮಾಡ್ತೀವಿ? ಕಾಫಿ ಟೀಗೆ ಯೂಸ್ ಮಾಡ್ತೀವಿ. ಒಬ್ರಿಗೆ ಕಾಫಿ ಬೇಕಂದ್ರೆ ಕಾಫಿ ಕೊಡ್ತೀವಿ, ಟೀ ಬೇಕಂದ್ರೆ ಟೀ ಕೊಡ್ತೀವಿ. ಒಬ್ರು ಹಾಲಾಗೆ ಕುಡಿತಾರೆ, ಹಾಲ್ ಕೊಡ್ತೀವಿ. ಇಲ್ಲೇ ಏನಾಯ್ತು? ಕಾಂಪೋಸಿಟ್ ಮಿಲ್ಕ್ ಅನ್ನೋದು ಒಂದ್ ಪ್ರಾಡಕ್ಟ್, ಬಟ್ ಡಿಫ್ರೆಂಟ್ ಇದಕ್ಕೆ ಯೂಸ್ ಆಯ್ತಲ್ವಾ? ಅದೇ ತರ ಮಿಲ್ಕ್ ನ ಇಟ್ಕೊಂಡು ಗೀನ ತಗೊಳ್ತೀವಿ. ಗೀ ಬಟರ್ ಮಾಡ್ತೀವಿ, ತುಪ್ಪ ಮಾಡ್ತೀವಿ, ಸ್ವೀಟ್ಸ್ ಮಾಡ್ತೀವಿ, ಪನ್ನೀರ್ ಮಾಡ್ತೀವಿ. ಒಂದ್ ಪ್ರಾಡಕ್ಟ್ ಬಟ್ ಡಿಫ್ರೆಂಟ್ ಪರ್ಪಸಸ್ಗೆ ಯೂಸ್ ಆಗ್ತಿದೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಕಾಂಪೋಸಿಟ್ ಡಿಮಾಂಡ್. ನೆಕ್ಸ್ಟ್ ಡಿರೈವ್ಡ್ ಡಿಮಾಂಡ್. ಡಿರೈವ್ಡ್ ಡಿಮಾಂಡ್ ಅಂದ್ರೆ ಡಿಮಾಂಡ್ ಫಾರ್ ಅ ಪ್ರಾಡಕ್ಟ್ ದಟ್ ಕಮ್ಸ್ ಫ್ರಮ್ ಡಿಮಾಂಡ್ ಫಾರ್ ಅನದರ್ ಪ್ರಾಡಕ್ಟ್. ಒನ್ ಪ್ರಾಡಕ್ಟ್ ಇನ್ ಡಿಮಾಂಡ್ ಇನ್ನೊಂದು ಪ್ರಾಡಕ್ಟ್ ಇನ್ ಡಿಮಾಂಡ್ ಇಂದ ಬರುತ್ತೆ. ಎಕ್ಸಾಂಪಲ್, ಇಫ್ ದೇರ್ ಇಸ್ ಡಿಮಾಂಡ್ ಫಾರ್ ಫರ್ನಿಚರ್, ಫರ್ನಿಚರ್ಗೆ ಡಿಮಾಂಡ್ ಇದೆ ಅಂದ್ರೆ ವುಡ್ಗೂ ಆಫ್ ಕೋರ್ಸ್ ಡಿಮಾಂಡ್ ಬರುತ್ತಲ್ವಾ? ಫರ್ನಿಚರ್ಗೆ ಡಿಮಾಂಡ್ ಇದೆ ಅಂದ್ರೆ ವುಡ್ಗೂ ಡಿಮಾಂಡ್ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಡೈರೆಕ್ಟ್ ಡಿಮಾಂಡ್ ಅಂಡ್ ಇಂಡೈರೆಕ್ಟ್ ಡಿಮಾಂಡ್. ಡೈರೆಕ್ಟ್ ಡಿಮಾಂಡ್ ಅಂದ್ರೆ ಅದು ಕಂಪ್ಲೀಟ್ಲಿ ಫ್ರಮ್ ಅ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ. ಕನ್ಸ್ಯೂಮರ್ ಗೂಡ್ಸ್ ಅಂತಾನು ಕರಿತೀವಿ. ಡಿಮಾಂಡ್ ಫಾರ್ ಗೂಡ್ಸ್ ದಟ್ ಸ್ಯಾಟಿಸ್ಫೈ ವಾಂಟ್ಸ್ ಡೈರೆಕ್ಟ್ಲಿ. ಎಕ್ಸಾಂಪಲ್, ಬೇಸಿಕ್ ನೆಸೆಸಿಟೀಸ್, ಫುಡ್, ಕ್ಲಾತ್ಸ್, ಅದನ್ನೆಲ್ಲ ನಾವು ಪರ್ಸನಲ್ ಯೂಸ್ಗೆ ಏನ್ ತಗೊಳ್ತೀವಿ ಅದನ್ನ ಡೈರೆಕ್ಟ್ ಡಿಮಾಂಡ್ ಅಂತೀವಿ.
ಇಂಡೈರೆಕ್ಟ್ ಡಿಮ್ಯಾಂಡ್ ಬಂದಾಗ ಡಿಮ್ಯಾಂಡ್ ಫಾರ್ ಗೂಡ್ಸ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್, ಇದು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಆರ್ ಪ್ರೊಡ್ಯೂಸರ್ ಗೂಡ್ಸ್ ಅಂತಾನು ಕರಿತೀವಿ. ಡಿಮ್ಯಾಂಡ್ ಫಾರ್ ಗೂಡ್ಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್, ಎಕ್ಸಾಂಪಲ್ ಮಷಿನ್ಸ್, ಟೂಲ್ಸ್, ರಾ ಮೆಟೀರಿಯಲ್ಸ್ ಇದನ್ನೆಲ್ಲ ಇಟ್ಕೊಂಡು ಇನ್ನೊಂದು ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಲ್ವಾ, ಅದನ್ನ ಇಂಡೈರೆಕ್ಟ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅದೇ ನಾನು ಹೇಳ್ದೆ ಅಲ್ವಾ, ಡಿಮ್ಯಾಂಡ್ ಫಾರ್ ಸಿಂಗಲ್ ಪ್ರಾಡಕ್ಟ್ ಅದನ್ನ ಇಂಡಿವಿಜುವಲ್ ಡಿಮ್ಯಾಂಡ್ ಅಂತ ಕರಿತೀವಿ. ಮಾರ್ಕೆಟ್ ಅಂದ್ರೆ ಟೋಟಲ್ ಆಫ್ ಆಲ್ ದ ಕನ್ಸ್ಯೂಮರ್ಸ್. ಜಾಯಿಂಟ್ ಡಿಮ್ಯಾಂಡ್ ಅಂದ್ರೆ ಯೂಸ್ ಟುಗೆದರ್. ಕಾಂಪೋಸಿಟ್ ಅಂದ್ರೆ ಯೂಸ್ ಫಾರ್ ಮಲ್ಟಿಪಲ್ ಪರ್ಪಸಸ್, ಮಿಲ್ಕ್ ಎಕ್ಸಾಂಪಲ್. ಡಿರೈವ್ಡ್ ಡಿಮ್ಯಾಂಡ್, ಒಂದ್ ಪ್ರಾಡಕ್ಟ್ ಇಂದ ಇನ್ನೊಂದ್ ಪ್ರಾಡಕ್ಟ್ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡೋದು, ಫರ್ನಿಚರ್ ಎಕ್ಸಾಂಪಲ್. ಡೈರೆಕ್ಟ್ ಡಿಮ್ಯಾಂಡ್ ಅಂದ್ರೆ ಕನ್ಸ್ಯೂಮರ್ ಗೂಡ್ಸ್ ಅಂತಾನು ಕರಿತೀವಿ, ಫಾರ್ ಪರ್ಸನಲ್ ಯೂಸ್. ಇಂಡೈರೆಕ್ಟ್ ಡಿಮ್ಯಾಂಡ್ ಬಂದಾಗ ಇಟ್ ಈಸ್ ಅಗೇನ್ ಫ್ರಮ್ ಅ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ಏನ್ ಆಗತ್ತೆ, ಗೂಡ್ಸ್ ದಟ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್, ಮಷಿನ್ಸ್, ಟೂಲ್ಸ್, ರಾ ಮೆಟೀರಿಯಲ್ಸ್ ಎಲ್ಲ ಬರುತ್ತೆ. ಓಕೆ, ಲಾ ಆಫ್ ಡಿಮ್ಯಾಂಡ್ ಏನ್ ತೋರಿಸುತ್ತಂದ್ರೆ ಇಟ್ ಶೋಸ್ ಅಸ್ ದ ಇನ್ವರ್ಸ್ ರಿಲೇಶನ್ಶಿಪ್. ಆಲ್ರೆಡಿ ನಾನು ಹೇಳಿದೆ ಏನು ಇನ್ವರ್ಸ್ ರಿಲೇಶನ್ಶಿಪ್ ಅಂದ್ರೆ. ಇನ್ವರ್ಸ್ ರಿಲೇಶನ್ಶಿಪ್ ಅಂದ್ರೆ ಪ್ರೈಸ್ ಇನ್ಕ್ರೀಸ್ ಆದಾಗ ದ ಡಿಮ್ಯಾಂಡ್ ಏನಾಗತ್ತೆ, ಫಾಲ್ ಆಗತ್ತೆ. ಕ್ಯಾನ್ ಯು ಸಿ ದಿಸ್ ರಿಲೇಶನ್ಶಿಪ್? ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಏನಾಗ್ತಿದೆ, ಡಿಮ್ಯಾಂಡ್ ಇಸ್ ಡಿಕ್ರೀಸಿಂಗ್. ಅದೇ ಉಲ್ಟಾ ಆಗತ್ತೆ ನೋಡಿ, ಇಲ್ಲಿ ಪ್ರೈಸ್ ಕಡಿಮೆ ಆದಾಗ ಡಿಮ್ಯಾಂಡ್ ಏನಾಗತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಇದನ್ನೇ ಲಾ ಆಫ್ ಡಿಮ್ಯಾಂಡ್ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಸೊ ಡಿಮ್ಯಾಂಡ್ ಕರ್ವ್ ನೆಕ್ಸ್ಟ್ ಟಾಪಿಕ್. ಐ ಮೀನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇರೋದು ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ ಯಾವಾಗ್ಲೂ ಡೌನ್ವರ್ಡ್ ಸ್ಲೋಪಿಂಗ್ ಆಗೆ ಇರತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ನಾನು ಹೇಳ್ದೆ, ಲಾ ಆಫ್ ಡಿಮ್ಯಾಂಡ್ ಏನ್ ಹೇಳ್ತಿದೆ, ಇನ್ವರ್ಸ್ ರಿಲೇಶನ್ಶಿಪ್ ಅಂತ ಹೇಳ್ತಿದೆ, ಕರೆಕ್ಟ್ ಅಲ್ವಾ? ಇನ್ವರ್ಸ್ ರಿಲೇಶನ್ಶಿಪ್ ಇದ್ದಾಗ ಏನ್ ಆಗತ್ತಂದ್ರೆ ಡಿಮ್ಯಾಂಡ್ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಆಗಿರತ್ತೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಪ್ರೈಸ್ ಇರತ್ತೆ. So it shows the inverse relationship between price and quantity demanded. Already I showed you, right? Price increase ಆಯ್ತಂದ್ರೆ quantity demanded ಕಮ್ಮಿ ಆಗತ್ತೆ, price ಕಮ್ಮಿ ಆಯ್ತಂದ್ರೆ quantity demanded ಜಾಸ್ತಿ ಆಗತ್ತೆ. So previous slide ಅಲ್ಲಿ ಡಿಮ್ಯಾಂಡ್ ಕರ್ವ್ ಬಗ್ಗೆ ತಿಳ್ಕೊಂಡ್ವಿ. ಈ ಸ್ಲೈಡ್ ಅಲ್ಲಿ ಡಿಮ್ಯಾಂಡ್ ಕರ್ವ್ ಹೇಗೆ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಆಗತ್ತೆ ಅನ್ನೋದ್ ಬಗ್ಗೆ ನೋಡೋಣ. ನಾನು ಹೇಳ್ದೆ ಡಿಮ್ಯಾಂಡ್ ಕರ್ವ್ ಅಂದ್ರೆ ಏನು. ಡಿಮ್ಯಾಂಡ್ ಕರ್ವ್ ಅಂದ್ರೆ ಡೌನ್ವರ್ಡ್ ಸ್ಲೋಪಿಂಗ್ ಅಂತ ಹೇಳ್ದೆ, ಫ್ರಮ್ ಲೆಫ್ಟ್ ಟು ರೈಟ್. isn't it downward sloping from left to right? ಕರೆಕ್ಟ್ ಅಲ್ವಾ? ಸೊ ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ನ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಎಕ್ಸ್ ಆಕ್ಸಸ್ ಅಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಮತ್ತೆ ವೈ ಆಕ್ಸಸ್ ಅಲ್ಲಿ ಪ್ರೈಸ್ ಇದೆ, ಆಯ್ತಾ? ಸೊ ಡಿಮ್ಯಾಂಡ್ ಕರ್ವ್ ಅನ್ನೋದು ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಲ್ವಾ? ಎಕ್ಸಾಂಪಲ್ ನೋಡೋಣ. ಸೀಲ್ ನೋಡಿ, ಇದು ಪ್ರೈಸ್ ಆಫ್ ಅವರ್ ಪ್ರಾಡಕ್ಟ್ ಮ್ಯಾಂಗೋ ಅನ್ಕೊಳ್ಳೋಣ. ಪ್ರೈಸ್ ಬಂದ್ಬಿಟ್ಟು ಲೆಟ್ ಅಸ್ ಅಸ್ಯೂಮ್ 150 rupees. 150 rupees ಇದ್ದಾಗ ಜನ ಎಷ್ಟು ಕ್ವಾಂಟಿಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಇಷ್ಟೇ. ಕ್ಯಾನ್ ಯು ಸಿ ಈ ಲೈನ್? 1 minute. ಇದು ಇಷ್ಟೇ ಅವ್ರು ಪರ್ಚೇಸ್ ಮಾಡೋದು. ಅದೇ ಪ್ರೈಸ್ ಏನಾದ್ರೂ 150 ಇಂದ 120 ಆಗಿದೆ ಅನ್ಕೊಳ್ಳೋಣ, ಪ್ರೈಸು ಕಮ್ಮಿ ಆಗಿದೆ, ಡಿಮ್ಯಾಂಡ್ ನೋಡಿ, ಡಿಮ್ಯಾಂಡ್ ಎಷ್ಟು ಜಾಸ್ತಿ ಆಗಿದೆ. ಫಸ್ಟ್ ಇದ್ದಿದ್ದು ಇಷ್ಟೇ ಡಿಮ್ಯಾಂಡ್, ಕರೆಕ್ಟಾ? ಇವಾಗ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ. isn't it increased? ಇನ್ಕ್ರೀಸ್ ಆಗಿದೆ ಅಲ್ವಾ? ಅದೇ ಸೇಮ್ ಮ್ಯಾಂಗೋ 80 rupees ಆಗಿದೆ ಅನ್ಕೊಳ್ಳೋಣ. 80 rupees ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ನೋಡಿ ಎಷ್ಟು 3 times ಇನ್ಕ್ರೀಸ್ ಆಗಿದೆ ಅಲ್ವಾ? ಅದನ್ನೇ ಲಾ ಆಫ್ ಡಿಮ್ಯಾಂಡ್ ಹೇಳೋದು. ಪ್ರೈಸ್ ಜಾಸ್ತಿ ಆಯ್ತಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗತ್ತೆ, ಪ್ರೈಸ್ ಕಮ್ಮಿ ಆಯ್ತಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗಿದ್ರೆ ಇದಕ್ಕೆ ರೀಸನ್ಸ್ ಇರತ್ತಲ್ವಾ, ಯಾಕೆ ಇದು ಡೌನ್ವರ್ಡ್ ಸ್ಲೋಪಿಂಗ್ ಇದೆ ಅಂತ. ಅದೇ ನಮ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೋದು. ಓಕೆ, ಬಿಫೋರ್ ಆ ಸ್ಲೈಡ್ ಹೋಗಕ್ ಮುಂಚೆ ಲಾ ಆಫ್ ಡಿಮ್ಯಾಂಡ್ ಒಂದ್ ಸ್ವಲ್ಪ ಅಸಂಪ್ಷನ್ಸ್ ಮಾಡ್ಕೊಂಡಿದೆ. ಏನ್ ಅಸಂಪ್ಷನ್ಸ್? ಡೆಫಿನಿಷನ್ ಅಲ್ಲೇ ಹೇಳಿದ್ದೆ, ಪ್ರೈಸ್ ಮಾತ್ರ ಚೇಂಜ್ ಆಗತ್ತೆ, ಬಾಕಿ ಇರೋ ಎಲ್ಲಾ ಫ್ಯಾಕ್ಟರ್ಸ್ ಏನಾಗಿರತ್ತೆ, ಕಾನ್ಸ್ಟೆಂಟ್ ಆಗಿರತ್ತೆ. ಸೇಮ್ ಅಸಂಪ್ಷನ್ಸ್ ನೋಡಿ ಇಲ್ಲಿ. ಕಾನ್ಸ್ಟೆಂಟ್ ಇನ್ಕಮ್ ಹೇಳದ್ನಾ? ಎಸ್. ನೋ ಚೇಂಜ್ ಇನ್ ಟೇಸ್ಟ್ಸ್ ಅಂಡ್ ಪ್ರಿಫರೆನ್ಸಸ್, ಇದನ್ನು ಹೇಳ್ದೆ, ಕರೆಕ್ಟಾ? ನೆಕ್ಸ್ಟ್, ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಕಾನ್ಸ್ಟೆಂಟ್ ಆಗಿರತ್ತೆ, ಮತ್ತೆ ರ್ಯಾಷನಲ್ ಕನ್ಸ್ಯೂಮರ್ ಆಗಿರ್ತಾರೆ. ಲಾ ಆಫ್ ಡಿಮ್ಯಾಂಡ್ ಅಸಂಪ್ಷನ್ಸ್ ಇದು. ಸೊ ಏನೆಲ್ಲ ಕಾಸಸ್ ಇದೆ ಲಾ ಆಫ್ ಡಿಮ್ಯಾಂಡ್ ಡೌನ್ವರ್ಡ್ ಸ್ಲೋಪಿಂಗ್ ಆಗಿರೋದಕ್ಕೆ ಅಂದ್ರೆ,
law of diminishing marginal utility. Law of diminishing marginal utility. ಸೊ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ಒಂದು ಸಪ್ರೇಟ್ ಸ್ಮಾಲ್ ಕ್ಲಾಸ್ ಮಾಡ್ತೀನಿ. ಇವಾಗ ಜಸ್ಟ್ ಅದ್ರದ್ದು ಇಂಟ್ರೊಡಕ್ಷನ್ ಕೊಡ್ತೀನಿ, ಯಾಕಂದ್ರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಇಸ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್. ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ಕ್ಲಾಸ್ ಅಲ್ಲಿ ಮಾಡ್ತೀನಿ. ಇವಾಗ ಅದ್ರ ಜಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಏನ್ ಹೇಳತ್ತಂದ್ರೆ, ವೆನ್ ಅ ಪರ್ಸನ್ ಕನ್ಸ್ಯೂಮ್ಸ್ ಮೋರ್ ಆಫ್ ಅ ಪ್ರಾಡಕ್ಟ್, ಒಬ್ಬ ವ್ಯಕ್ತಿ ಒಂದ್ ಪ್ರಾಡಕ್ಟ್ ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾನೆ ಇರ್ತಾನೆ, ಅವಾಗ ಅಡಿಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಏನಾಗತ್ತಂದ್ರೆ ಕಡಿಮೆ ಆಗತ್ತೆ. ಅಡಿಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಏನಂತ ಕರಿತೀವಿ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಏನ ಅಡಿಷನಲ್ ಸ್ಯಾಟಿಸ್ಫ್ಯಾಕ್ಷನ್ ನ. ಸೊ ದೇ ವಿಲ್ ಓನ್ಲಿ ಬೈ ಮೋರ್ ಇಫ್ ದ ಪ್ರೈಸ್ ಇಸ್ ಲೋವರ್. ಅವಾಗ ಏನಾಗತ್ತೆ, ಪ್ರೈಸ್ ಕಡಿಮೆ ಇದ್ದಾಗ ಮಾತ್ರ ದೇ ವಿಲ್ ಸ್ಟಾರ್ಟ್ ಪರ್ಚೇಸಿಂಗ್. ಎಕ್ಸಾಂಪಲ್, ನಾವು ನಮ್ ಸೆಕೆಂಡ್ PUC ಅಲ್ಲಿ ಒಂದು ಹುಡುಗಿ ಅವಳಿಗೆ ಥರ್ಸ್ಟ್ ಆಗಿರತ್ತೆ, ಫಸ್ಟ್ ಗ್ಲಾಸ್ ಆಫ್ ವಾಟರ್ ಅವಳಿಗೆ ಜಾಸ್ತಿ ಯುಟಿಲಿಟಿ ಕೊಟ್ಟಿರತ್ತೆ, ಸೆಕೆಂಡ್ ಗ್ಲಾಸ್ ಕೊಟ್ಟಾಗ ಓಕೆ, ಥರ್ಡ್ ಗ್ಲಾಸ್ ಕೊಟ್ಟಾಗ್ಲೂ ಓಕೆ, ಅಟ್ ಸಮ್ ಪಾಯಿಂಟ್ ಅವಳ ಯುಟಿಲಿಟಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ ಓದಿರ್ತೀವಲ್ವಾ, ದಟ್ ಈಸ್ ವಾಟ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಹೇಳುತ್ತೆ. ಇದ್ರ ಬಗ್ಗೆ ಸಪರೇಟ್ ಕ್ಲಾಸ್ ಅಲ್ಲಿ ಮಾಡೋಣ. ಸಬ್ಸ್ಟಿಟ್ಯೂಷನ್ ಎಫೆಕ್ಟ್. ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಏನಂದ್ರೆ, ವೆನ್ ಅ ಗುಡ್ ಬಿಕಮ್ಸ್ ಚೀಪರ್, ಒಂದ್ ಪ್ರಾಡಕ್ಟ್ ಚೀಪ್ ಆಗಿದೆ ಮಾರ್ಕೆಟ್ ಅಲ್ಲಿ ಅನ್ಕೊಳ್ಳೋಣ, ಪೀಪಲ್ ಏನ್ ಮಾಡ್ತಾರ ಅಂದ್ರೆ ದೇ ವಿಲ್ ಸ್ವಿಚ್ ಫ್ರಮ್ ಎಕ್ಸ್ಪೆನ್ಸಿವ್ ಟು ಸಬ್ಸ್ಟಿಟ್ಯೂಟ್ ಗುಡ್ಸ್. ತುಂಬಾ ಎಕ್ಸ್ಪೆನ್ಸಿವ್ ಕಿಂತ ಅವ್ರ ಏನ್ ಮಾಡ್ತಾರೆ, ಸಬ್ಸ್ಟಿಟ್ಯೂಟ್ ಗುಡ್ಸ್ ಗೆ ಬಂದ್ಬಿಡ್ತಾರೆ. ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೂಮಾ ಗೂಡ್ಸ್ ಎಲ್ರಿಗೂ ಗೊತ್ತಿದೆ, ಬಟ್ ಇಟ್ಸ್ ಕಾಸ್ಟ್ಲಿ. ಪೂಮಾ ತರಾನೇ ಇನ್ನೊಂದು ಸಮ್ ಥಿಂಗ್ ಕಾಲ್ಡ್ ಆಸ್ ಪೋಮಾ ಅಂತ ಒಂದ್ ಬ್ರ್ಯಾಂಡ್ ಶುರು ಮಾಡಿದ್ದಾರೆ ಅನ್ಕೊಳ್ಳೋಣ, ಪ್ರೈಸು ಕಡಿಮೆ ಇರತ್ತೆ. ಸಬ್ಸ್ಟಿಟ್ಯೂಟ್ ಏನು, ಪೂಮಾದಲ್ಲಿ ಒಂದ್ ಶೂ ಬಂದ್ಬಿಟ್ಟು 1000 rupees ಅನ್ಕೊಳ್ಳೋಣ, ಆ ಸೇಮ್ ಟೈಪ್ ಆಫ್ ಶೂ ಪೋಮಾದಲ್ಲಿ 700 ಇರತ್ತಂದ್ರೆ ಕಸ್ಟಮರ್ಸ್ ಯಾವ್ದನ್ನ ಚೂಸ್ ಮಾಡ್ತಾರೆ, ಪೋಮಾನೇ ಅಲ್ವಾ. ಅದು ಸಬ್ಸ್ಟಿಟ್ಯೂಷನ್ ಎಫೆಕ್ಟ್. ನೆಕ್ಸ್ಟ್, ಇನ್ಕಮ್ ಎಫೆಕ್ಟ್. ಇನ್ಕಮ್ ಎಫೆಕ್ಟ್ ಬಂದಾಗ, ವೆನ್ ಪ್ರೈಸ್ ಫಾಲ್ಸ್, ಪ್ರೈಸ್ ಕಡಿಮೆ ಆದಾಗ ಕನ್ಸ್ಯೂಮರ್ ರಿಯಲ್ ಇನ್ಕಮ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಪರ್ಚೇಸಿಂಗ್ ಮೋರ್. ಇನ್ಕಮ್ ಅದೇ ತರನೇ, ಇನ್ಕಮ್ ಜಾಸ್ತಿ ಆಯ್ತಂದ್ರೆ ಪರ್ಚೇಸಸ್ ಜಾಸ್ತಿ ಮಾಡ್ತಾರೆ. ಎಂಟ್ರಿ ಆಫ್ ನ್ಯೂ ಕನ್ಸ್ಯೂಮರ್ಸ್. ಹೊಸ ಕನ್ಸ್ಯೂಮರ್ಸ್ ಎಂಟರ್ ಆದಾಗ ಡಿಮ್ಯಾಂಡ್ ಏನಾಗತ್ತೆ, ಸಮ್ಟೈಮ್ಸ್ ಡಿಮ್ಯಾಂಡ್ ವಿಲ್ ರೆಡ್ಯೂಸ್ ಆರ್ ಡಿಮ್ಯಾಂಡ್ ವಿಲ್ ಬಿಕಮ್ ಮೋರ್. ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸ್ ಕಡಿಮೆ ಆಗ್ಲೇಬೇಕಲ್ವಾ, ಅವಾಗ ಏನಾಗತ್ತೆ, ಡೌನ್ವರ್ಡ್ ಸ್ಲೋಪಿಂಗ್ ಆಗತ್ತೆ. ಮಲ್ಟಿಪಲ್ ಯೂಸರ್ಸ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಮಿಲ್ಕ್ದು. ಒಂದೇ ಪ್ರಾಡಕ್ಟ್ ಮಲ್ಟಿಪಲ್ ಯೂಸ್ಗೆ ಯೂಸ್ ಮಾಡಿದಾಗ ಏನಾಗತ್ತೆ, ಇನ್ನೊಂದು ಪ್ರಾಡಕ್ಟ್ ಬೆಲೆ ಕಡಿಮೆ ಆಗತ್ತೆ. ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ, ಮಿಲ್ಕ್ ನ ನಾವೇನ್ ಮಾಡ್ತೀವಿ, ಮಿಲ್ಕ್ ಇಂದ ಗೀನ ಮಾಡ್ತೀವಲ್ವಾ, ಆವಾಗ ಗೀದು ಪ್ರಾಡಕ್ಟ್ ಡಿಮ್ಯಾಂಡ್ ಏನಾಗತ್ತಂದ್ರೆ ಮಾರ್ಕೆಟ್ ನಲ್ಲಿ ಕಡಿಮೆ ಆಗತ್ತೆ. ರೀಸನ್ ಬಿಕಾಸ್ ನೀವು ಮಿಲ್ಕ್ ಇಂದಾನೇ ಮಾಡ್ಕೊಳ್ತೀರಾ ಅಂದ್ರೆ ಮಿಲ್ಕ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ, ಗೀಗೆ ಡಿಮ್ಯಾಂಡ್ ಏನಾಗತ್ತೆ, ಕಮ್ಮಿ ಆಗತ್ತೆ. ದಟ್ ಈಸ್ ಮಲ್ಟಿಪಲ್ ಯೂಸಸ್. ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸೆಪ್ಷನ್ಸ್ ಟು ಲಾ ಆಫ್ ಡಿಮ್ಯಾಂಡ್. ಇಂಪಾರ್ಟೆಂಟ್ ಟಾಪಿಕ್, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಎಕ್ಸೆಪ್ಷನ್ಸ್ ಟು ಲಾ ಆಫ್ ಡಿಮ್ಯಾಂಡ್. Exceptions to law of demand ಅಂದ್ರೆ where you will be having positive relationship between price and goods. ಲಾ ಆಫ್ ಡಿಮ್ಯಾಂಡ್ ಹೇಳೋದೇನೋ ಇನ್ವರ್ಸ್ ರಿಲೇಶನ್ಶಿಪ್, ಬಟ್ ಇದ್ರಲ್ಲಿ ಏನಾಗತ್ತಂದ್ರೆ ಇಲ್ಲಿ ಹ್ಯಾವ್ ಅ ಡೈರೆಕ್ಟ್ ರಿಲೇಶನ್ಶಿಪ್. ಆಯ್ತಾ, ಸಮ್ ಕೇಸಸ್. ಅದರಲ್ಲಿ ಫಸ್ಟ್ ಕೇಸ್ ಏನಂದ್ರೆ ಗಿಫಿನ್ ಗೂಡ್ಸ್. ಗಿಫಿನ್ ಗೂಡ್ಸ್ ನ ಇದ್ ಮಾಡಿದ್ದು ಸರ್ ರಾಬರ್ಟ್ ಗಿಫನ್ ಅನ್ನೋರು ಇದ್ರದ್ದು ಡೆಫಿನಿಷನ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನಾಗತ್ತಂದ್ರೆ ಇನ್ಫೀರಿಯರ್ ಗೂಡ್ಸ್ ವೇರ್ ಪೀಪಲ್ ಬೈ ಮೋರ್ ವೆನ್ ದ ಪ್ರೈಸ್ ಆಲ್ಸೋ ಇನ್ಕ್ರೀಸಸ್. ಇಲ್ಲಿ ಏನಾಗತ್ತಂದ್ರೆ ಇನ್ಫೀರಿಯರ್ ಗೂಡ್ಸ್ ಎಷ್ಟೇ where people will buy more when price increases. ಯೂಶುವಲ್ ಆಗಿ ಏನ್ ಮಾಡ್ತೀವಿ, ಇನ್ಫೀರಿಯರ್ ಗೂಡ್ಸ್ ಗೆ ಪ್ರೈಸ್ ಜಾಸ್ತಿ ಆದ್ರೆ ವಿ ವೋಂಟ್ ಕನ್ಸ್ಯೂಮ್ ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಏನಾಗತ್ತಂದ್ರೆ ಎಷ್ಟೇ ಪ್ರೈಸ್ ರೈಸ್ ಮಾಡಿದ್ರು ಯು ವೋಂಟ್ ಸ್ವಿಚ್ ಟು ಅದರ್ ಪ್ರಾಡಕ್ಟ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ರೆಡ್. ಇನ್ ಅಮೆರಿಕದಲ್ಲೆಲ್ಲ ಎಕ್ಸಾಂಪಲ್ ಬ್ರೆಡ್ ಜಾಸ್ತಿ ತಿಂತಾರೆ, ಬಟ್ ಬ್ರೆಡ್ ಪ್ರೈಸ್ ಜಾಸ್ತಿ ಮಾಡಿದ್ರು ಅವರು ಕನ್ಸಂಪ್ಷನ್ ನ ಸ್ಟಾಪ್ ಮಾಡಲ್ಲ, ಬೇರೆ ಪ್ರಾಡಕ್ಟ್ ಗೆ ಸ್ವಿಚ್ ಮಾಡಲ್ಲ, ಬ್ರೆಡ್ ಅವ್ರು ಕನ್ಸ್ಯೂಮ್ ಮಾಡ್ತಾರೆ ಎಷ್ಟೇ ಪ್ರೈಸ್ ಜಾಸ್ತಿ ಆದ್ರೂ. ಅದನ್ನ ಗಿಫಿನ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವೆಬ್ಲಿನ್ ಗೂಡ್ಸ್. ನೆಕ್ಸ್ಟ್ ಏನು, ವೆಬ್ಲಿನ್ ಗೂಡ್ಸ್. ನೆಕ್ಸ್ಟ್ ವೆಬ್ಲಿನ್ ಗೂಡ್ಸ್. ವೆಬ್ಲಿನ್ ಗೂಡ್ಸ್ ನ ಪ್ರೆಸ್ಟಿಜಿಯಸ್ ಗೂಡ್ಸ್ ಅಂತಾನು ಕರಿತೀವಿ. ಅಂದ್ರೆ ಎಷ್ಟೇ ಪ್ರೈಸ್ ಹೈ ಇದ್ರೂನು ಪೀಪಲ್ ವಿಲ್ ನಾಟ್ ಸ್ಟಾಪ್ ಇಟ್ಸ್ ಕನ್ಸಂಪ್ಷನ್. ಅವರು ಅವ್ರ ಸ್ಟೇಟಸ್ ಶೋ ಆಫ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾರೆ, ದೇ ವಿಲ್ ಪರ್ಚೇಸ್ ದೀಸ್ ಟೈಪ್ ಆಫ್ ಗೂಡ್ಸ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಡೈಮಂಡ್ಸ್, ಗೋಲ್ಡ್ಸ್. ಗೋಲ್ಡ್ ಎಷ್ಟೇ ಪ್ರೈಸ್ ಜಾಸ್ತಿ ಆದ್ರೂ ಪೀಪಲ್ ಸ್ಟಾಪ್ ಮಾಡ್ತಾರ ಪರ್ಚೇಸ್ ಮಾಡೋದಿಕ್ಕೆ, ಇಲ್ಲ ಅಲ್ಲ. ಅದನ್ನ ವೆಬ್ಲಿನ್ ಗೂಡ್ಸ್ ಅಂತ ಕರಿತೀವಿ ಅಥವಾ ಪ್ರೆಸ್ಟಿಜಿಯಸ್ ಗೂಡ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ಇರೋದೇನು ಕಾನ್ಸ್ಪಿಷಿಯಸ್ ಕನ್ಸಂಪ್ಷನ್. ಕಾನ್ಸ್ಪಿಷಿಯಸ್ ಕನ್ಸಂಪ್ಷನ್ ಅಂದ್ರೆ ಲಕ್ಸುರಿ ಗೂಡ್ಸ್. ಲಕ್ಸುರಿ ಗೂಡ್ಸ್ ಇದನ್ನ ಅಗೇನ್ ಯು ಕ್ಯಾನ್ ಆಲ್ಸೋ ಟರ್ಮ್ ಇಟ್ ಆಸ್ ವೆಬ್ಲಿನ್ ಗೂಡ್ಸ್ ಅಂತಾನು ಕರಿಬಹುದು. ನೆಕ್ಸ್ಟ್ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ, ವಾಟ್ ವಿ ಸಿ ಅಂಡ್ ಪ್ರಿಫರ್. ಬೇರೆಯವ್ರ ಮನೆಗೆ ಹೋಗ್ತೀವಿ, ಅಲ್ಲೇನೋ ಒಂದು ಟಿವಿನೋ ಸೋಫಾನೋ ನೋಡಿರ್ತೀವಿ, ಅದೇ ತರ ನೆಕ್ಸ್ಟ್ ಡೇ ನಮ್ಮ ಮನೆಗ್ ಬಂದಿರತ್ತಲ್ವಾ, ಅದನ್ನ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ಎಷ್ಟೇ ಕಾಸ್ಟ್ಲಿ ಇದ್ರು ಅವ್ರ ಮನೆಯಲ್ಲಿ ಇದೆ, ನಮ್ಮ ಮನೆಯಲ್ಲೂ ಇರ್ಬೇಕಂತ ತರ್ತೀವಲ್ವಾ, ಅದನ್ನೇನಂತ ಕರಿತೀವಿ, ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ನಾಬ್ ಎಫೆಕ್ಟ್. ಸ್ನಾಬ್ ಎಫೆಕ್ಟ್ ಅಂದ್ರೆ ಏನ್ ಗೊತ್ತಾ, ಬೇರೆ ಅವ್ರು ಯೂಸ್ ಮಾಡೋದನ್ನ ನಾವು ಯೂಸ್ ಮಾಡಲ್ಲ, ಅವ್ರು ಯೂಸ್ ಮಾಡ್ತಿದ್ದಾರೆ ಅಂತ ಅದು ಕಾಮನ್ ಆಗೋಗಿರತ್ತೆ ಮಾರ್ಕೆಟ್ ಅಲ್ಲಿ. ಎಲ್ಲಿ ನೋಡಿದ್ರು ಅದೇ ಪ್ರಾಡಕ್ಟ್ ಎಲ್ಲಾರ್ ಕೈಯಲ್ಲೂ ಇರತ್ತಂದ್ರೆ ಇವ್ರೇನ್ ಮಾಡ್ತಾರೆ, ದೇ ವಾಂಟ್ ಯೂಸ್ ದಟ್ ಪ್ರಾಡಕ್ಟ್, ಬೇರೆ ಯಾವ್ದೋ ಒಂದು ಪ್ರಾಡಕ್ಟ್ ಗೆ ಸ್ವಿಚ್ ಮಾಡ್ಕೊಳ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ನಮ್ ಕಾಲೇಜ್ ಅಲ್ಲಿ ಇಬ್ರು ಹುಡುಗಿರು ಸೇಮ್ ಡ್ರೆಸ್ ಹಾಕೊಂಡ್ ಬಂದ್ರೆ ವಿ ವಿಲ್ ಫೀಲ್ ಹ್ಯಾಪಿ. ಬಟ್ ಈ ಒನ್ ಕ್ಯಾಟಗರಿ ಆಫ್ ಕನ್ಸ್ಯೂಮರ್ ಏನ್ ಮಾಡ್ತಾರೆ, ಇವ್ರು ಹಾಕೊಂಡಿರೋ ತರಾನೇ ಅವರು ಹಾಕಿದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಆ ಡ್ರೆಸ್ ಹಾಕಲ್ಲ, ದೇ ವಿಲ್ ಸ್ವಿಚ್ ಟು ಅದರ್ ಡ್ರೆಸ್. ಬೇರೆಯವ್ರು ಯೂಸ್ ಮಾಡೋದು ಇವ್ರಿಗೆ ಬೇಡ, ದೇ ವಾಂಟ್ ಟು ಫೀಲ್ ಲೈಕ್ ಸ್ಪೆಷಲ್ ಆಗಿರ್ಬೇಕು ಅಂತ ಫೀಲ್ ಮಾಡುವಂತವ್ರು ಸ್ನಾಬ್ ಎಫೆಕ್ಟ್ ಕ್ಯಾಟಗರಿಗೆ ಬರ್ತಾರೆ. ಎಮರ್ಜೆನ್ಸೀಸ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಲ್ಲಿ ಇರ್ತೀರಾ, ಏನೋ ಒಂದು ಮೆಡಿಸನ್ ಬೇಕೇ ಬೇಕು, ಅವಾಗ ನೀವು ರೇಟ್ ಎಲ್ಲ ನೋಡ್ತೀರಾ, ಇಲ್ಲ ಎಷ್ಟೇ ಕಾಸ್ಟ್ಲಿ ಇದ್ರು ಯು ವಾಂಟ್ ಯು ಪರ್ಚೇಸ್. ಅದು ಡ್ಯೂರಿಂಗ್ ಎಮರ್ಜೆನ್ಸೀಸ್ ಅಲ್ಲೂ ಏನಾಗುತ್ತೆ, ಲಾ ಆಫ್ ಡಿಮ್ಯಾಂಡ್ ವಿಲ್ ಬಿ ಇನ್ ಸೇಮ್ ಡೈರೆಕ್ಷನ್. ಇದು ಎಕ್ಸೆಪ್ಷನ್ಸ್ ಟು ಲಾ ಆಫ್ ಡಿಮ್ಯಾಂಡ್. ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಮೂವ್ಮೆಂಟ್ ವರ್ಸಸ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್. ಮೂವ್ಮೆಂಟ್ ವರ್ಸಸ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್. ಇದರಿಂದಾನು ಕ್ವೆಶನ್ಸ್ ಬಂದೇ ಬರುತ್ತೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಮೂವ್ಮೆಂಟ್ ಅಂದ್ರೆ ಏನಕ್ಕೆ ಆಗತ್ತೆ ಅಂದ್ರೆ ಡ್ಯೂ ಟು ಪ್ರೈಸ್ ಚೇಂಜಸ್. ಮೂವ್ಮೆಂಟ್ ಅನ್ನೋದು ಏನಕ್ಕೆ ಆಗತ್ತೆ ಅಂದ್ರೆ ಡ್ಯೂ ಟು ಪ್ರೈಸ್ ಚೇಂಜಸ್. ಇದನ್ನ ಎಕ್ಸ್ಟೆನ್ಷನ್ ಆರ್ ಕಾಂಟ್ರಾಕ್ಷನ್ ಆಫ್ ಡಿಮ್ಯಾಂಡ್ ಅಂತಾನು ಕರಿತೀವಿ. ನೆಕ್ಸ್ಟ್ ಶಿಫ್ಟ್ ಏನಕ್ಕೆ ಆಗತ್ತೆ ಅಂದ್ರೆ ಅದರ್ ಫ್ಯಾಕ್ಟರ್ಸ್. ಅದರ್ ಫ್ಯಾಕ್ಟರ್ಸ್ ಅಂದ್ರೆ ಎಕ್ಸೆಪ್ಟ್ ಪ್ರೈಸ್ ಬಿಟ್ಟು ಯಾವ್ದೆಲ್ಲ ಫ್ಯಾಕ್ಟರ್ಸ್ ಇದೆ, ಇನ್ಕಮ್, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್, ಟ್ಯಾಕ್ಸ್, ಪಾಪ್ಯುಲೇಷನ್, ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಬೇರೆ ಫ್ಯಾಕ್ಟರ್ ಇಂದ ಡಿಮ್ಯಾಂಡ್ ಏನಾದ್ರು ಚೇಂಜ್ ಆಗತ್ತಂದ್ರೆ ಅದನ್ನ ಶಿಫ್ಟ್ ಅಂತೀವಿ. ಸೊ ಶಿಫ್ಟ್ ಗೆ ಇನ್ನೊಂದು ಹೆಸರು ಏನಂದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಡಿಮಾಂಡ್ ಅಂತಾನು ಕರಿತೀವಿ. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇನ್ ಡಿಮಾಂಡ್ ಅಂತಾನು ಕರಿತೀವಿ. ಸೊ ಡಯಾಗ್ರಾಮ್ ಹಾಕಿದೀನಿ, ಇದ್ರಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. This is what extension or expansion or contraction of demand. ಅದನ್ನ ಮೂವ್ಮೆಂಟ್ ಅಂತಾನು ಕರಿತೀವಿ ಅಂತ ಹೇಳಿದೆ, ಕರೆಕ್ಟಾ? ಸೊ ಇಲ್ಲೇನ್ ಹಾಕ್ತಿದೆ ಅಂದ್ರೆ ಪ್ರೈಸ್ ಕಮ್ಮಿ ಆದಾಗ ಎಕ್ಸ್ಪ್ಯಾಂಡ್ ಆಗತ್ತೆ ದಿಸ್ ಪಾರ್ಟ್. ಈ ಬಿ ಪಾರ್ಟ್ ಇದೆ ಅಲ್ವಾ, ಈ ಬಿ ಪಾರ್ಟ್ ಎಕ್ಸ್ಪ್ಯಾನ್ಷನ್, ಡೌನ್ವರ್ಡ್ ಹೋಗುತ್ತೆ ಎಕ್ಸ್ಪ್ಯಾನ್ಷನ್. ಮೇಲಿರೋದು ಏನಾಗತ್ತಂದ್ರೆ ಕಾಂಟ್ರಾಕ್ಷನ್ ಏನಕ್ಕೆ ಆಗತ್ತಂದ್ರೆ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಕರ್ವ್ ಕಾಂಟ್ರಾಕ್ಟ್ ಆಗತ್ತೆ. ಅರ್ಥ ಆಯ್ತಾ? ಪ್ರೈಸ್ ಕಮ್ಮಿ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗತ್ತಲ್ವಾ, ಅವಾಗ ಏನಾಗತ್ತೆ, ಎಕ್ಸ್ಪ್ಯಾಂಡ್ ಆಗತ್ತೆ. ಪ್ರೈಸ್ ಕಮ್ಮಿ ಆದಾಗ 1 minute, ಪ್ರೈಸ್ ಕಮ್ಮಿ ಆದಾಗ ಏನಾಗತ್ತಂದ್ರೆ ಈ ಪಾಯಿಂಟ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗತ್ತೆ. ಪ್ರೈಸ್ ಕಮ್ಮಿ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಅದೇ ಈ ಪಾಯಿಂಟ್ ಬಂದಾಗ ಏನಾಗತ್ತಂದ್ರೆ ಪ್ರೈಸ್ ಜಾಸ್ತಿ ಇರತ್ತಲ್ವಾ, ಅವಾಗ ಏನಾಗತ್ತೆ, ಡಿಮಾಂಡ್ ಕಮ್ಮಿ ಆಗತ್ತೆ. ಅದಕ್ಕೆ ಡಿಮ್ಯಾಂಡ್ ಕರ್ವ್ ಕಾಂಟ್ರಾಕ್ಟ್ ಆಗತ್ತೆ. ಇದೆರಡು ಆಗೋದು ಸೇಮ್ ಡಿಮ್ಯಾಂಡ್ ಕರ್ವ್ ಅಲ್ಲಿ. ಸೇಮ್ ಡಿಮ್ಯಾಂಡ್ ಕರ್ವ್, ಒಂದೇ ಡಿಮ್ಯಾಂಡ್ ಕರ್ವ್ ಅಲ್ವಾ ಇರೋದು ಇಲ್ಲಿ, ಒಂದೇ ಡಿಮ್ಯಾಂಡ್ ಕರ್ವ್. ಒಂದೇ ಡಿಮ್ಯಾಂಡ್ ಕರ್ವ್ ಅಲ್ಲಿ ಚೇಂಜಸ್ ಆಗೋದನ್ನ ಮೂವ್ಮೆಂಟ್ ಅಂತ ಕರಿತೀವಿ. ಮೂವ್ಸ್ ಈದರ್ ಇಟ್ ವಿಲ್ ಮೂವ್ ಡೌನ್ವರ್ಡ್ ಆರ್ ಇಟ್ ವಿಲ್ ಮೂವ್ ಅಪ್ವರ್ಡ್. ಅದನ್ನೇನಂತೀವಿ, ಕಾಂಟ್ರಾಕ್ಷನ್ ಇಲ್ಲ ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಏನಕ್ಕಾಗತ್ತೆ, ಡ್ಯೂ ಟು ಚೇಂಜ್ ಇನ್ ಪ್ರೈಸ್, ಅದರ್ ಥಿಂಗ್ಸ್ ಎಲ್ಲ ಕಾನ್ಸ್ಟೆಂಟ್ ಆಗಿರತ್ತೆ. ಈ ಕಡೆ ಬನ್ನಿ, ಇವಾಗ ಶಿಫ್ಟ್ ಇದೆ ನೋಡಿ. ಶಿಫ್ಟ್ ಅಂದ್ರೆ ಏನು, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್. ಶಿಫ್ಟ್ ಅಂತ ವರ್ಡೇ ಇದೆ. ಶಿಫ್ಟ್ ಅಂದ್ರೆ ಏನಂದ್ರೆ, ಇದು ಒರಿಜಿನಲ್ ಡಿಮ್ಯಾಂಡ್ ಕರ್ವ್ ನಮ್ದು, ಇಲ್ಲಿಂದ ಸಿ ಫ್ರಮ್ ಹಿಯರ್ ಕಂಪ್ಲೀಟ್ಲಿ ಇಟ್ ಹ್ಯಾಸ್ ಬಿನ್ ಶಿಫ್ಟೆಡ್.
ಶಿಫ್ಟ್ ಆಗ್ತಿದೆ ಈದರ್ ರೈಟ್ ಸೈಡ್ ಆರ್ ಈದರ್ ಲೆಫ್ಟ್ ಸೈಡ್. ಶಿಫ್ಟ್ ಆಗೋದ್ನ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಇದೇನಕ್ಕಾಗತ್ತೆ ಅಂದ್ರೆ ಟೇಕ್ಸ್ ಪ್ಲೇಸ್ ವೆನ್ ದೇರ್ ಇಸ್ ಅ ಚೇಂಜ್ ಇನ್ ಅದರ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ ಪ್ರೈಸ್ ಕಾನ್ಸ್ಟೆಂಟ್ ಇರುತ್ತೆ ಶಿಫ್ಟ್ ಅಲ್ಲಿ. ಇವಾಗ ಇಫ್ ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ ರೈಟ್ ಸೈಡ್ ಇವಾಗ ಈ ಇಮೇಜ್ ಅಲ್ಲಿ ರೈಟ್ ಸೈಡ್ ಮೂವ್ ಆಗಿದೆ ಅಲ್ವಾ, ರೈಟ್ ಸೈಡ್ ಮೂವ್ ಆದಾಗ ಇದನ್ನೇನಂತ ಕರಿತೀವಿ ಅಂದ್ರೆ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ರೈಟ್ ವರ್ಡ್ ಶಿಫ್ಟ್ ಗೆ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಸೇಮ್ ಡಿಮ್ಯಾಂಡ್ ಕರ್ವ್ ಕೆಳಗಡೆ ಲೆಫ್ಟ್ ಸೈಡ್ ಗೆ ಬಂದಿದೆ ಅಂದ್ರೆ, ಈ ಕಡೆಗೆ ಶಿಫ್ಟ್ ಆಗಿದೆ ಅಂದ್ರೆ ಅದನ್ನ ಲೆಫ್ಟ್ ವರ್ಡ್ ಡಿಮ್ಯಾಂಡ್ ಕರ್ವ್ ಅಥವಾ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್. ಏನಕ್ಕೆ ಈ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಆಗುತ್ತೆ ಅಂದ್ರೆ, ರೈಟ್ ಸೈಡ್ ಶಿಫ್ಟ್ ಆಗೋದಿಕ್ಕೆ ರೀಸನ್ ಏನಂದ್ರೆ ಇನ್ಕಮ್ ರೈಸ್ ಇನ್ ಇನ್ಕಮ್ ಆಗಿರೋದ್ರಿಂದ ನಾರ್ಮಲ್ ಗೂಡ್ಸ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ. ಇನ್ಕ್ರೀಸ್ ಇನ್ ವೆಲ್ತ್, ಇನ್ಕ್ರೀಸ್ ಇನ್ ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್ಸ್, ಡಿಕ್ರೀಸ್ ಇನ್ ಪ್ರೈಸ್ ಆಫ್ ಕಾಂಪ್ಲಿಮೆಂಟ್, ಇನ್ಕ್ರೀಸ್ ಇನ್ ನಂಬರ್ ಆಫ್ ಬಯರ್ಸ್, ಮತ್ತೆ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಆಫ್ ಅ ಕಮಾಡಿಟಿನೂ ಚೇಂಜ್ ಆಗಿರತ್ತೆ. ಅದರಿಂದ ರೈಟ್ ಸೈಡ್ ಶಿಫ್ಟ್ ಆಗತ್ತೆ, ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್ ಆಗತ್ತೆ. ಅದೇ ಡಿಕ್ರೀಸ್ ಆಗಕ್ಕೆ ರೀಸನ್ ಏನಂತ ನೋಡಿದ್ರೆ ಡಿಕ್ರೀಸ್ ಇನ್ ಇನ್ಕಮ್, ಡಿಕ್ರೀಸ್ ಇನ್ ವೆಲ್ತ್, increase in wealth of inferior goods, decrease in price of substitutes, increase in price of complementary goods ಗೆ ಪ್ರೈಸ್ ಇನ್ಕ್ರೀಸ್ ಆಗಿರತ್ತೆ, ನಂಬರ್ ಆಫ್ ಬೈಯರ್ಸ್ ಕಡಿಮೆ ಆಗ್ತಾರೆ, ಟೇಸ್ಟ್ ಪ್ರಿಫರೆನ್ಸಸ್ ತಿರ್ಗಾ ಚೇಂಜ್ ಆಗಿರತ್ತೆ. ಸೊ ಇದೆಲ್ಲ ರೀಸನ್ ಇಂದ ಇಟ್ ವಿಲ್ ಶಿಫ್ಟ್, ಡಿಕ್ರೀಸ್ ಆಗತ್ತೆ, ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್. ಸೊ ಸಮ್ ಅಪ್ ಮಾಡ್ಬೇಕಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಮ್ಯಾಂಡ್ ಅಂದ್ರೆ ಏನು, ಇಟ್ ಇಸ್ ಕ್ರೂಷಿಯಲ್ ಇನ್ ಡಿಟರ್ಮೈನಿಂಗ್ ಮಾರ್ಕೆಟ್ ಡೈನಾಮಿಕ್ಸ್. ಲಾ ಆಫ್ ಡಿಮ್ಯಾಂಡ್ ಏನ್ ತೋರಿಸುತ್ತೆ, ಇನ್ವರ್ಸ್ ರಿಲೇಶನ್ಶಿಪ್ ವಿತ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಮೆನಿ ಫ್ಯಾಕ್ಟರ್ಸ್ ಎಫೆಕ್ಟ್ ಡಿಮ್ಯಾಂಡ್ ಅದರ್ ದೆನ್ ಪ್ರೈಸ್. ಏನೇನ್ ಫ್ಯಾಕ್ಟರ್ಸ್, ಇನ್ಕಮ್, ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್, ಸಬ್ಸ್ಟಿಟ್ಯೂಟ್ ಗೂಡ್ಸ್, ಕಾಂಪ್ಲಿಮೆಂಟರಿ ಗೂಡ್ಸ್, ಇದೆಲ್ಲಾನು ಎಫೆಕ್ಟ್ ಆಗತ್ತೆ. ಆಮೇಲೆ ಡಿಮ್ಯಾಂಡ್ ಎಲ್ಲೆಲ್ಲ ಯೂಸ್ ಆಗತ್ತೆ, ಇಟ್ ಹೆಲ್ಪ್ಸ್ ಇನ್ ಫೋರ್ಕಾಸ್ಟಿಂಗ್ ಅಂಡ್ ಪ್ರೈಸಿಂಗ್, ಇಲ್ಲೆಲ್ಲ ಹೆಲ್ಪ್ಫುಲ್ ಆಗತ್ತೆ. ಹೋಪ್ ಯು ಲೈಕ್ ಮೈ ಕ್ಲಾಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು ಆಲ್.